ಆ ಪೊಲೀಸ್ ಅವ್ರ ಗೆಸ್ಟ್ ಅನ್ನ ಇನ್ವೈಟ್ ಮಾಡ್ಲಿಕ್ಕೆ ಒಂದು ವಚನವನ್ನ ನಾನು ಲಿಂಕ್ ಮಾಡಿದೆ. ಆ ವಚನ ಇದು: ಇನ್ನೇನು ಮದುವೆ ಮಾಡೋಣ, ಕಳಿಸ್ಬಿಡೋಣ, ಕೊಟ್ಟೇನ್ ಕುಲಕ್ ಹೊರಗೆ ಅಂತ. ಅಷ್ಟು ಚೆನ್ನಾಗಿ ಬರ್ಕೊಂಡ್ ಬಂದಿದ್ಯಲ್ಲಮ್ಮ, ಎಲ್ಲಿದ್ಯಮ್ಮ ನೀನು ಇಷ್ಟು ದಿವಸ ಅಂದ್ಬಿಟ್ರು. ನೀವು ಇಂಜಿನಿಯರಿಂಗ್ ಮಾಡಿದ್ದು ಮದುವೆಯ ನಂತರ. ಒಂದು ಟಾಸ್ಕ್ ಏನು, ಪ್ರವಾಸ ಹೋಗಿ ಬಂದ್ಮೇಲೆ ಆ ಪ್ರವಾಸದ ಮೇಲೆ ನೀವೊಂದು ಪ್ರಬಂಧ ಬರಿಬೇಕು. ಇದುವರೆಗೂ ನೀವು ಬಾಲಕಿಯರ ಕಾಲೇಜ್, ಬಾಲಕಿಯರ ಸ್ಕೂಲಲ್ಲಿ ಬಂದಿದ್ದೀರಾ. ಈಗ ಕೋಎಡ್, ಅದು ಬೇರೆ, ನೀವು ಮ್ಯಾರಿಡ್. ಫೋನ್ ಬಂತಲ್ಲ ಅಂತೇಳಿ ಕೆಳಗಡೆ ಅಪ್ಪ ರಿಸೀವ್ ಮಾಡಿದ್ದಾರೆ. ಅವ್ರು ರಿಸೀವ್ ಮಾಡೋ ಅದೇ ಸಂದರ್ಭಕ್ಕೆ ನಾನು ಕೂಡ ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ನಮ್ಮಣ್ಣ ಫೋನ್ ಮಾಡಿದ್ರು, ಹಲೋ. ಇಷ್ಟ ಇಲ್ದಿದ್ದನ್ನ ಮಾಡ್ತಾರೆ ಬಿಕಾಸ್ ಅವ್ರ ಫ್ಯಾಮಿಲಿ ಮತ್ತೆ ಅವ್ರು ಸೀಟಿಗೆ ಹೋಗಿ, ಟ್ಯೂಷನ್ಗೆ ಹೋಗಿ, ಮನೆಗೆ ವಾಪಸ್ ಬಂದು ನಾನು ನಿಶ್ಚಿತಾರ್ಥ ಆಗಿದ್ದೀನಿ. ಅವರಿಗೆ ಹೆಣ್ಣು ನೋಡಕ್ಕೆ ನಾನೇ 2 ಮನೆಗೆ ಹೋಗಿದ್ದೀನಿ ನಮ್ಮ ಅಮ್ಮನ ಜೊತೆಗೆ. ಅಮ್ಮ ಡಯಟ್ ಕಾಲೇಜಿಗೆ ಸೇರಿಸ್ತಾರಂತೆ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂತೇಳಿ. ನಾನು ಎಲ್ಲರೂ ಕೂಡ ತಂದೆ ತಾಯಿ ಜೊತೆಗೆ ಹೋಗ್ತಾರೆ. ಐ ವಾಸ್ ದ ಓನ್ಲಿ ಕ್ಯಾಂಡಿಡೇಟ್ ವಿಚ್ ವೆಂಟ್ ದೇರ್ ವಿತ್ ದ ಹಸ್ಬೆಂಡ್. ಸೊ ಆ ದಿನಗಳಲ್ಲಿ ನಿಮ್ಮ ಆಸಕ್ತಿಗಳು ಹೇಗಿದ್ವು? ಸೈನ್ಸ್ ಅಲ್ದೇಲೆ ಅದ್ರ ಜೊತೆಗೆ ಓದ್ತಾ ಬೇರೆ ಬೇರೆ ಕೆಲಸಗಳನ್ನ, ಆಸಕ್ತಿಗಳನ್ನ ಹೆಂಗ್ ಬೆಳೆಸ್ಕೊಂಡ್ರೆ? ಫಸ್ಟ್ PUCದು ನಾರ್ಮಲ್ ಆಗೇ ನಡೀತಾ ಹೋಯಿತು. ಸೆಕೆಂಡ್ PUCಗೆ ಬಂದಾಗ ತುಂಬ ಲೆಕ್ಚರ್ಸಲ್ಲಿ ಇದ್ದಂಥವ್ರು ತುಂಬ ಎನ್ಕರೇಜ್ ಮಾಡೋರು. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಬಯಾಲಜಿ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡೋರು. ಹಾಗಾಗಿ ಅವ್ರು ಮಾಡೋ ಅಂಥ ಪಾಠದ ವೈಖರಿಗೆ ನಮಗೆ ಓದಬೇಕು ಅಂತ ಮನಸ್ಸಾಗೋದು. ಅವ್ರು ಕೇಳೋ ಕ್ವೆಶನ್ಸು, ಆಮೇಲೆ ಅವ್ರು ಕೊಡೋ ಅಂಥ ಲಾಜಿಕಲಿ ನಾವು ಥಿಂಕ್ ಮಾಡಬೇಕು ಅನ್ನೋ ಕೇಳುವಂಥ ಕ್ವೆಶನ್ಸು. ಅಕಾಡೆಮಿಕ್ ವೈಸ್ ನೋ ವರೀಸ್, ಇಟ್ ವಾಸ್ ಗೋಯಿಂಗ್ ಸ್ಮೂತ್. ಗಂಗಾ ನದಿ ಹರಿದ ಹಾಗೆ ಹರಿದು ಹೋಗ್ತಾ ಇತ್ತು, ಸರಾಗವಾಗಿ ಹೋಗ್ತಾ ಇತ್ತು. ನಂಗೆ ನಿಜವಾಗ್ಲೂ ಸಾಂಸ್ಕೃತಿಕ ಕ್ಷೇತ್ರ ಸರಿಯಾಗಿ ಆರಂಭ ಆಗಿ ವೇದಿಕೆ ಮೇಲೆ ನಿಂತು ನಾನು ಮಾತನಾಡಿದಂಥ ಸಂದರ್ಭ ಅಂತಂದರೆ ನನ್ನ 2ನೇ PUC. ಅಲ್ಲಿ ಫಿಸಿಕ್ಸಿಗೆ ಒಬ್ಬರು ಪ್ರಕಾಶ್ ಸರ್ ಅಂತ ಹೇಳಿದರು. ಅವರು, ನಾಗಶ್ರೀ ಮಾತಾಡಮ್ಮ, ನೀನು ಈ ಕಾಲೇಜ್ ಡೇಗೆ ಏನಾದ್ರು ಒಂದು ಹೇಳಮ್ಮ, ಯಾವ್ದಾದ್ರು ಒಂದು ಕೊಡ್ತೀವಿ ಮಾಡು ಅಂತ ಹೇಳಿದ್ರು. ಹಾ, ಇನ್ನು ರ್ಯಾಂಕ್ ಅವಾಗ ಆಕ್ಚುಲಿ ಇರ್ಲಿಲ್ಲ ಕನ್ನಯ್ಯ, ಡಿಸ್ಟಿಂಕ್ಷನ್ ಇತ್ತಷ್ಟೇ. ಬಟ್ ನನ್ಗಿಂತ ಟಾಪರ್ಸ್ ತುಂಬಾ ಜನ ಇದ್ರು. ಐ ವಾಸ್ ಎಕ್ಸ್ಟ್ರಾ ಆವ್ರೇಜ್ ಅಷ್ಟೇನೆ, ಒಂದು ಗುಡ್, ಎಕ್ಸಲೆಂಟ್ ಅನ್ನೋಕ್ಕಾಗಲ್ಲ, ಗುಡ್ ಅನ್ನೋ ಲೆವೆಲ್ ನಲ್ಲಿ ಇದ್ದೆ. ಆ ಗುಡ್ ಅನ್ನೋ ಲೆವೆಲ್ಗೆನೆ ನಂಗೆ ಪ್ರಕಾಶ್ ಸರ್ ಒಂದು ಮೋಟಿವೇಟ್ ಮಾಡಿದ್ರು, ಕಾಲೇಜ್ ಡೇಗೆ ಏನಾದ್ರು ಮಾಡು ಅಂತೇಳಿ. ಸರ್ ಏನು ಮಾಡಬೇಕು ಸರ್, ನಂಗೆ ಗೊತ್ತಾಗಲ್ಲ ಸರ್ ಅಂದೆ. ನಾನು ಹೇಳ್ತೀನಿ ಮಾಡಮ್ಮ ನೀನು ಅಂದರು. ಆಯಿತು ಸರ್ ಅಂತ ಹೇಳಿದೆ. ಆಮೇಲೆ ಕಾಲೇಜ್ ಡೇಗೆ ಬಂದಾಗ ನೀನು ಸ್ವಾಗತ ಭಾಷಣ ಮಾಡು, ನಾನು ಇನ್ವಿಟೇಷನ್ ಕೊಡ್ತೀನಿ, ನೀನು ಬರ್ಕೊಂಡು ಬಾ ಅಂತ ಹೇಳಿ ಕೊಟ್ಟರು ನನಗೆ. ಇನ್ವಿಟೇಷನಲ್ಲಿ ಒಂದು 4 ಜನ ಅತಿಥಿಗಳಿದ್ರು. ಸರಿ, ನಾನು ಮಾರನೇ ದಿನ ಒಂದು 2-3 ದಿನ ತಗೊಂಡು ಹಳೆಗನ್ನಡ ಪದ್ಯಗಳು, 10ನೇ ಕ್ಲಾಸ್ನಲ್ಲಿ ನಾವು ಪದ್ಯಗಳು, ಕವಿತೆಗಳೆಲ್ಲ ಕಲ್ತಿದ್ರಲ್ಲ, ಆ ಕವಿತೆಗಳನ್ನೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಒಬ್ಬೊಬ್ರದ್ದು ಇಂಟ್ರಡಕ್ಷನ್ ಕೊಡ್ತಾ ನಾನು ಅವ್ರನ್ನ ವೆಲ್ಕಮ್ ಮಾಡೋ ಹಾಗೆ ಒಂದು 3 ಶೀಟ್ ಬರ್ಕೊಂಡು ಹೋಗಿದ್ದೆ. ಆವಾಗ ಒಂದು ನೆನಪಿದೆ, ಒಂದು 4 ಜನ ಗೆಸ್ಟ್ ಇದ್ರು, ಒಬ್ಬೊಬ್ರಿಗೆ ಒಂದೊಂದು ಹಳೆಗನ್ನಡ ಪದ್ಯಗಳನ್ನೆಲ್ಲ ಲಿಂಕ್ ಮಾಡಿದ್ದೆ, ಹರಿಹರ ವಚನಗಳು ಅದೆಲ್ಲ. ಅದ್ರಲ್ಲಿ ಒಬ್ಬರು ಪೊಲೀಸ್ ಗೆಸ್ಟ್ ಇದ್ರು, ನಂಗೆ ಅವ್ರ ಹೆಸರು ಏನೂ ನೆನಪಿಲ್ಲ. ಆ ಪೊಲೀಸ್ ಅವ್ರ ಗೆಸ್ಟನ್ನು ಇನ್ವೈಟ್ ಮಾಡಲಿಕ್ಕೆ ಒಂದು ವಚನವನ್ನು ನಾನು ಲಿಂಕ್ ಮಾಡಿದೆ. ಆ ವಚನ ಇದು: ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣ ನೆಲ್ಲಿಕಾಯಿ, ಎತ್ತಣ ಉಪ್ಪು, ಎತ್ತಣ ಸಂಬಂಧವಯ್ಯ ಅನ್ನೋದೇನು ವಚನ ಬರುತ್ತೆ, ಅದನ್ನು ಲಿಂಕ್ ಮಾಡಿಬಿಟ್ಟು ನೋಡಿ, ಎತ್ತಣ ಪೊಲೀಸು, ಎತ್ತಣ ಶಿಕ್ಷಣ ಸಂಸ್ಥೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳಿ ಹಾಗೆ ಹೇಳಿದೆ. ಹಾಗಾಗಿ ಅವರು ಪೊಲೀಸ್ ಆಗಿ ಇಲ್ಲಿ ಬಂದಿಲ್ಲ, ನಮ್ಮ ಕಾಲೇಜಿನ ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಬಂದಿದ್ದಾರೆ, ಇಂಥವರಿಗೆ ಸ್ವಾಗತ ಅಂತೆಲ್ಲ ಹೀಗೆ ಬರ್ಕೊಂಡು ಹೋಗಿದ್ದೆ. ಕ್ರಿಯೇಟಿವ್ ಆಗಿ ಒಬ್ಬೊಬ್ರು ಗೆಸ್ಟಿಗೂ ಈ ರೀತಿ ಒಂದೊಂದು ವಚನ, ಒಂದೊಂದು ಕವಿತೆ, ಒಂದೊಂದು ಸೂಕ್ತಿ ಲಿಂಕ್ ಮಾಡ್ಕೊಂಡು ತಗೊಂಡು ಹೋಗಿ ನಮ್ಮ ಪ್ರಕಾಶ್ ಸರಿಗೆ ಕರ್ಕೊಂಡೋಗಿ ತೋರಿಸ್ದೆ. ಸರ್ ಹಿಂಗೆ ಬರ್ದಿದ್ದೀನಿ ನೋಡಿ ಸರ್ ಅಂತೇಳಿ. ಅವ್ರಿಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಅಷ್ಟು ಚೆನ್ನಾಗಿ ಬರ್ಕೊಂಬಂದಿದ್ಯಲ್ಲಮ್ಮ, ಎಲ್ಲಿದ್ಯಮ್ಮ ನೀನು ಇಷ್ಟು ದಿವಸ ಅಂದ್ಬಿಟ್ರು. ನನಗೂ ಗೊತ್ತಾಗಲಿಲ್ಲ, ನಾನು ಏನು ಅನ್ನಿಸ್ತೋ ಆ ಕೆಲಸ ಮಾಡ್ಕೊಂಡು ಹೋಗಿದ್ದೆ. ಅದೇನು ತುಂಬ ಯುನೀಕು, ತುಂಬ ಕ್ರಿಯೇಟಿವ್ ಅಂತ ನನಗೆ ಇವತ್ತಿಗೂ ನಂಗೆ ಗೊತ್ತಿಲ್ಲ. ನಂಗೆ ಅವತ್ತು ಹೊಳಿತು ಮಾಡ್ಕೊಂಡು ಹೋದೆ. ಅವತ್ತಿನಿಂದ ಅವರು ಪ್ರಕಾಶ್ ಸರ್ ಕರ್ಕೊಂಡೋಗಿ ಕನ್ನಡ ಮೇಷ್ಟ್ರ ಹತ್ರ ಕರ್ಕೊಂಡೋದ್ರು. ನೋಡ್ರಿ ಪುಷ್ಪಲತಾ ಅಂತ ಹೇಳಿದ್ದಾರೆ, ನೋಡ್ರಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನಾಗಶ್ರೀ ಅಂತ ಹೇಳಿ. ಅವರು ಕನ್ನಡ ಮಿಸ್ ಅವರೇ ನಮಗೆ ಪಾಠ ಮಾಡ್ತಾ ಇದ್ದು. ಇನ್ನೊಬ್ರು ಸುಭಾಷ್ ಸರ್ ಅಂತ ಹೇಳಿ ಪಾಠ ಮಾಡೋರು, ಅವ್ರು ಯಯಾತಿ ನಾಟಕನ ಪಾಠ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಅವ್ರಿಗೆ ಯಯಾತಿ ನಾಟಕ ಇವತ್ತಿಗೂ ನಂಗೆ ನೆನಪು. ಅವ್ರಿಗೆಲ್ಲ ತೋರಿಸಿ ಅವತ್ತಿಂದ ನಾನು ಕಾಲೇಜ್ನಲ್ಲಿ ಹೈಲೈಟ್ ಆದೆ, ನಾಗಶ್ರೀ ಡಸ್ ದ ವರ್ಕ್ ವೆಲ್ ಅಂತ ಹೇಳಿ. ಹಾಗಾಗಿ ಅಲ್ಲಿಂದ ನನ್ನ ಸಾಂಸ್ಕೃತಿಕ ಕ್ಷೇತ್ರದ ಒಂದು ಕಾರ್ಯಗಳು ಆರಂಭ ಆಯಿತು ಅಂತಲೇ ಹೇಳಬೇಕು. ಮೊದಲನೆಯ ಬಾರಿಗೆ ನನ್ನ ಜೀವಮಾನದಲ್ಲಿ ಮೈಕ್ ಮುಂದೆ ನಿಂತಿದ್ದು ಅಂತಂದರೆ ಸೆಕೆಂಡ್ PUನಲ್ಲಿ ಸ್ವಾಗತ ಭಾಷಣ ಕಾಲೇಜ್ ಡೇಗೆ ಮಾಡಿದ್ದು. ಅವತ್ತಿಂದ ಗೆಸ್ಟ್ಗಳು ಕೂಡ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಹೇಳಿದ್ಯಮ್ಮ, ತುಂಬ ಚೆನ್ನಾಗಿ ಮಾತಾಡಿದ್ಯಮ್ಮ ಅಂತ ಹೇಳಿ. ಹಾಗೆ ನನ್ಗೆ ಬರವಣಿಗೆ ಕ್ಷೇತ್ರ ಕೂಡ PUC ಇಂದನೇ ಶುರುವಾಯಿತು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದಾನೆ ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ರು ನಮ್ಮ MES ಕಾಲೇಜ್ನಲ್ಲಿ. ಸೆಕೆಂಡ್ PUCನಲ್ಲಿ
ಈ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲರಿಗೂ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರು. ನಮ್ಮ ಮನೆಯಲ್ಲಿ ಕಳ್ಸಲ್ಲ ಅಂತಿದ್ರು. ನಾನು ಒತ್ತಾಯ ಮಾಡಿ, ಇಲ್ಲ ಕಣಮ್ಮ ಪ್ಲೀಸ್ ಎಲ್ಲರೂ ಹೋಗ್ತಿದ್ದಾರೆ, ಇದು ಒಂದ್ಸಲ ಕಾಲೇಜಿಗೆ ಹೋದ್ರೆ ಇಲ್ಲಿ ಎಲ್ಲಿ ಹೋಗಕ್ಕಾಗತ್ತೆ, ಕಳ್ಸು ಕಳ್ಸು ಅಂತ ಹೇಳಿ ಕಳ್ಸಿ ಅಂತ ಹೇಳಿ ಕಳ್ಸಿದ್ರು. ಆಯ್ತು. ಆದ್ರೆ ನಮ್ಮ ಕಾಲೇಜ್ನಲ್ಲಿ ಒಂದು ಟಾಸ್ಕ್ ಏನು, ಪ್ರವಾಸ ಹೋಗಿ ಬಂದ್ಮೇಲೆ ಆ ಪ್ರವಾಸದ ಮೇಲೆ ನೀವೊಂದು ಪ್ರಬಂಧ ಬರಿಬೇಕು. ಆ ಪ್ರಬಂಧಕ್ಕೆ ಒಂದು ಸ್ಪರ್ಧೆ ಏರ್ಪಾಟಾಗತ್ತೆ. ಆ ಸ್ಪರ್ಧೆನಲ್ಲಿ ಗೆದ್ದವರಿಗೆ ಕಾಲೇಜ್ ಡೇ ನಲ್ಲಿ ಪ್ರೈಸು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ನಮಗ್ ಮಕ್ಳಿಗೆ ಅವಾಗ ಪ್ರೈಸು ಅಂತಂದ್ರೆ ಒಂದು ಖುಷಿ ಅಲ್ಲ, ಜೋಶು. ನಮಗ್ ಅವಾಗ ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗಿದ್ರು, ಮಲ್ಪೆ ಬೀಚ್. ಅಲ್ಲಿ ಎಲ್ಲಾ ಕಡೆಗೂ ನಾವು ಒಂದು ಪುಟ್ಟ ಪುಸ್ತಕ ಇಟ್ಕೊಂಡು ಹೋಗಿದ್ವಿ. ಯಾಕಂದ್ರೆ ಪ್ರಬಂಧ ಸ್ಪರ್ಧೆ ಇದೆಯಲ್ಲ, ಎಲ್ಲಿ ಹೋಗಿದ್ವಿ, ಅಲ್ಲಿ ಏನ್ ವಿಶೇಷತೆ, ಏನ್ ನೋಡಿದ್ವಿ, ಏನ್ ಮಾಡಿದ್ವಿ, ಎಲ್ಲ ಪಾಯಿಂಟ್ ಬರ್ಕೊಳ್ತಾ ಇದ್ದೆ. ಪ್ರಬಂಧ ಸ್ಪರ್ಧೆ ಅನ್ನೋ ತಲೆಯಲ್ಲಿತ್ತು, ಇನ್ ಡೆಪ್ತ್ ಓದ್ಕೊಳ್ತಾ ಹೋಗ್ತಾ ಇದ್ವಿ. ಸೆಂಟ್ ಮೇರೀಸ್ ಬೀಚು, ನಾನು ಏನಾದ್ರು ಡಿಫ್ರೆಂಟಾಗಿ ಪ್ರಬಂಧ ಬರೀಬೇಕು. ಸುಮ್ಮನೆ ಅಲ್ಲಿಗೆ ಹೋಗಿದ್ವಿ, ಇದು ತಿಂದ್ವಿ, ಇದು ಬಂದ್ವಿ ಅಂತಂದ್ರೆ ಅದು ವರ್ಕೌಟ್ ಆಗಲ್ಲ. ಏನಾದರೂ ಕವಿತೆ ಬರೀಬೇಕು ನಾನು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಸೆಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ಕೂತ್ಕೊಂಡು ಸನ್ಸೆಟ್ ಆಗ್ತಾ ಇತ್ತಲ್ಲ, ಆ ಸನ್ಸೆಟ್ ಆಗ್ತಾ ಇರೋದು, ಆ ಸಮುದ್ರ, ಆ ಕಡಲಿನ ಮೊರೆತ, ಅಲೆಗಳು ಬಂದು ಹೋಗಿ ಮಾಡ್ತಿರೋದು, ಆ ಮರಳು, ಆ ಸುತ್ತ ಒಂದು ಪ್ರಭೆ, ಅದೊಂಥರ ಕೇಸರಿಯ ಬಣ್ಣ, ಆಕಾಶದಲ್ಲಿ ಹಕ್ಕಿಗಳೆಲ್ಲ ಮನೆಗೆ ಹೋಗ್ತಾ ಇರೋವಂಥದ್ದು, ದೂರದಲ್ಲಿ ಒಂದು ದೋಣಿ, ದೊಡ್ಡ ದೊಡ್ಡ ಬಂಡೆಗಳು, ಎಲ್ಲದನ್ನ ನೋಡ್ಕೊಂಡು ಒಂದ್ 2-3 ಕವಿತೆ ಬರ್ದೆ. ಪುಟ್ಟದೆ, ತುಂಬಾ ದೊಡ್ಡದಲ್ಲ, ಎರಡೆರಡು ಪ್ಯಾರಾಗ್ರಾಫ್ ಇರೋತಂಥದ್ದು, 8 ಸಾಲಿದ್ದು. ಅದನ್ನ ಬರ್ಕೊಂಡು ಅಲ್ಲಿಂದ ಆರಂಭ ಆಯ್ತು. ಮತ್ತೆ ನಾವು ಕಾಲೇಜಿಗೆ ಬಂದ್ಮೇಲೆ ಪ್ರಬಂಧ ಬರೆಯಕ್ಕೆ ಕೊಟ್ರಲ್ಲ, ಅವಾಗ ಹೇಳ್ದೆ, ನಾನು 2 ಕವಿತೆ ಬರ್ದಿದ್ದೀನಿ ಮಿಸ್, ಇದೊಂದು ನಾನು ನೋಡ್ಕೊಂಡು ಬರೀತೀನಿ ಅಂತೇಳಿ. ಆಯ್ತಮ್ಮ ಬರಿ ಅಂದ್ರು. ಆ 2 ಕವಿತೆ ಬರೆದು ಎಲ್ಲ ಪ್ರಬಂಧ ಬರ್ದೆ. ಯು ಬಿಲೀವ್, ಕೊನೆಗೆ ಫಸ್ಟ್ ಪ್ಲೇಸ್ ಬಂದಿದ್ದು ನನಗೇನೆ. ಹಾಗಾಗಿ ನನ್ನ ಬರವಣಿಗೆ ನೋಡಿದ್ರೆ ಅಲ್ಲಿ ನೀವು ಈಗಲೂ ಆ ಪಿಕ್ಚರ್ ನಿಮ್ ಕಣ್ಣಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ, ನೀವು ಆ ಪಿಕ್ಚರ್ ನಾವು ಇಲ್ಲೇ ಕೂತಿದ್ದೀವಿ, ನಾವು ಮಲ್ಪೆ ಬೀಚಲ್ಲಿ ಕೂತಿದ್ದೀವಿ ಅನ್ನೋ ಫೀಲ್ ಇದೆ. ಇನ್ನು ನೀವು ಅಕ್ಷರದಲ್ಲಿ ಹೇಗೆ ಹಾಕಿರ್ಬೋದು? ಖಂಡಿತ ಇರ್ಬೋದೇನೋ. ಅದು ನಾನು ಪ್ರತಿನೂ ನಾನು ಇಟ್ಕೊಂಡಿಲ್ಲ, ಪ್ರತಿ ಅಲ್ಲೇ ಉಳ್ಕೊಂಡು ಹೋಯ್ತು. ಸೊ ಫಸ್ಟ್ ಪ್ಲೇಸ್ ಬಂತು. ಹಾಗಾಗಿ ನನ್ನ ಸಾಂಸ್ಕೃತಿಕ ಕ್ಷೇತ್ರದ ಮೊದಲ ಭಾಷಣ ಜೊತೆಗೆ ನನ್ನ ಬರವಣಿಗೆಯ ಅಕ್ಷರ ಎರಡೂ ಕೂಡ ನನಗೆ 2ನೇ PUC ನಲ್ಲಿ ಆರಂಭ ಆಯಿತು. ಅದಕ್ಕೆ ಕಾರಣ MES. ಬಹುಶಃ ಎಷ್ಟೋ ಜನ ಇವತ್ತು ಯೂತ್ಸ್ಗಳು PUC ಅಥವಾ 10th ಆದ ತಕ್ಷಣ ಪೇರೆಂಟ್ಸ್ ಹಿಡಿತಕ್ಕೆ ಕೈಗೆ ಸಿಗಲ್ಲ, ಅಥವಾ ಹೊರಗಡೆ ಹೋಗ್ತಾರೆ, ಹೊರಗಡೆ ಹೋಗಿ ಬೇರೆ ಸಂಘ ಸವಾಸ ಎಲ್ಲ ಮಾಡ್ತಾರೆ. ಮಾಡಬಾರ್ದು ಅಂತ ತಪ್ಪಿಲ್ಲ, ಅಂದರೆ ಪಾಸಿಟಿವ್ ಆಗಿ ಒಳ್ಳೆಯ ವಿಚಾರವಂತರ ಸಹವಾಸ ಮಾಡಿ ಈ ಥರ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಹೇಗೆ ನಾಗಶ್ರೀ ಅವ್ರು ಮಾಡಿಕೊಂಡ್ರು. ಇವತ್ತು ಬರವಣಿಗೆ ಆಗಿರಲಿ, ಅವರ ಮಾತು ಇಡೀ ರಾಜ್ಯವನ್ನು, ಇಡೀ ಊರಿಗೆ ಒಂದು ಹೆಮ್ಮೆಯನ್ನು ತಂದಿದೆ. ಆ ಥರ ಅವರು ಸೆಕೆಂಡ್ PU ಇರುವಾಗಲೇ ಆ ಒಂದು ಪುಟ್ಟ ಹೆಜ್ಜೆ ಇಡ್ತಾ ಬಂದರು ಅಲ್ವಾ ಮಮ್ಮಿ? ನೀವು ಆ ಹೆಜ್ಜೆ ಇವತ್ತಿಟ್ಟಿರೋದು ಇವತ್ತು ನಾಡಿನಂತೆಲ್ಲ ಪಸರಿಸಿದೆ, ದೈವಾನುಗ್ರಹ. ಅಲ್ಲಿಗೆ ಓಕೆ ಅನ್ಬೋದಿತ್ತು, ಸಾಂಸ್ಕೃತಿಕವಾಗಿದ್ದೆ, ಭಾಷೆ, ಆಮೇಲೆ ಬರೆಯೋದು, ಮಾತಾಡೋದು. ಸೊ PUC ಮುಗೀತು, ಅಲ್ಲೂ ರ್ಯಾಂಕ್ ಬಂದಿರ್ತೀರಾ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಹೇಳಿ. ಅದಾದ್ಮೇಲೆ ಅಲ್ಲಿಗೆ ಸಾಕು ಅಂತ ಎಜುಕೇಶನ್, ಇನ್ನೇನು 18 ವರ್ಷ ಆಯ್ತು, ಅವಾಗೆಲ್ಲ ನಾವು ಗೊತ್ತಿದೆ, ಕೇಳಿದೀವಿ, ಇನ್ನೇನು ಮದುವೆ ಮಾಡೋಣ, ಕಳಿಸ್ಬಿಡೋಣ, ಕೊಟ್ಟೇನ್ ಕುಲಕ್ಕೆ ಹೊರಗೆ ಅಂತ. ಆದರೆ ನೀವು AIT ಕಾಲೇಜಲ್ಲಿ EC ಇಂದ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಮಾಡ್ತೀರಾ. EC ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ಈ ಒಂದು ವಿಭಾಗದಿಂದ ಅದನ್ನು ಮಾಡ್ತೀರಾ. ಅವಾಗ ಸಂದರ್ಭಗಳು ಹೇಗಿದ್ವು? ಕನ್ನಯ್ಯ, ನೀನು ನೇರವಾಗಿ PUC ಇಂದ ಡಿಗ್ರಿಗೆ ಹಾರ್ಬಿಟ್ಟೆ. ಆದ್ರೆ ಹಾರುವ ಹಂತದಲ್ಲಿ ನನ್ನ ಜೀವನದ ಬದುಕಿನ ಅತ್ಯಂತ ದೊಡ್ಡ ಮತ್ತು ಮಹತ್ತರವಾದ ಘಟ್ಟ ಬಂದಿದ್ದೆ PUC ಮತ್ತು ಇಂಜಿನಿಯರಿಂಗ್ನ ಮಧ್ಯಭಾಗದಲ್ಲಿ. ಯಾವುದು? ಆಶ್ಚರ್ಯ ಆಗ್ಬೋದು, ನನ್ನ ಮದುವೆ ಆದಂಥ ಸಂದರ್ಭ PUC ಮತ್ತು ಡಿಗ್ರಿಯ ನಡುವೆ. ಓ ಹೌದಾ? ಅದನ್ನ ನಾನು ಸಂತೋಷವಾಗಿ ಹೇಳಬೇಕೋ ಅಥವಾ ದುಃಖವಾಗಿ ಹೇಳಬೇಕೋ ಗೊತ್ತಿಲ್ಲ. ಅವತ್ತಿನ ಸಂದರ್ಭಕ್ಕಂತೂ ಅದು ನನಗೆ ಬಹಳ ದುಃಖಕರವಾದ ವಿಷಯನೇ. ಯಾಕಂದರೆ PUC ಆಯಿತು, ಅಮ್ಮನಿಗೂ ಏನು ಮದುವೆ ಮಾಡಬೇಕು ಅಂತ ಏನು ಮನಸ್ಸಿನಲ್ಲಿ ಇರಲಿಲ್ಲ, ಓದಿಸ್ಬೇಕು ಅಂತ ಆಸೆ ಅಮ್ಮನಿಗೆ. ಆದರೆ ನಮ್ಮ ಅಜ್ಜ ಅಜ್ಜಿಗೆ ನನ್ನನ್ನು ಅವ್ರ ಮನೆಗೆ ತಂದ್ಕೋಬೇಕು ಅಂಥೇಳಿ ಇಮೋಷ್ನಲಿ ಅವರು ತುಂಬ ಅಟ್ಯಾಚ್ಡ್ ಆಗಿದ್ರು. ಹಾಗಾಗಿ ನಮ್ಮಮ್ಮನಿಗೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ರು. ನೋಡೋ, ನನ್ನ ಮಗನಿಗೆ ಕೂಡ ಏಜ್ ಆಗ್ತಾ ಇದೆ, ನನಗೂ ಇನ್ನೂ ಏಜ್ ಆಗ್ತಾ ಇದೆ, ನಾನು ಕಣ್ಮುಚ್ಚ ಮುಂಚೆ ನನ್ನ ಮಗನ ತಲೆ ಮೇಲೆ 2 ಅಕ್ಷತೆ ಕಾಳು ಹಾಕ್ಬಿಟ್ಟೆ ನಾನು ಸಾಯ್ಬೇಕು, ನೀನು ಬೇಗ ಮದುವೆ ಮಾಡಿದ್ರೆ 2 ಅಕ್ಷತೆ ಕಾಳು ಹಾಕಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಕಣವ್ವ ಅಂತ ಹೇಳಿ ನಮ್ಮಮ್ಮನ ಮೇಲೆ ಒಂದು ಫೋರ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಮ್ಮಮ್ಮನಿಗೆ ಅವ್ರ ಅಪ್ಪ ಅಮ್ಮನ ಮೇಲಿನ ಒಂದು ಪ್ರೀತಿ, ನನಗೆ ನಮ್ಮ ಅಪ್ಪ ಅಮ್ಮನ ಮೇಲಿನ ಪ್ರೀತಿ. ನಮ್ಮಮ್ಮ ಅಪ್ಪನ ಜೊತೆಗೆ ಮಾತಾಡಿದ್ರು. ಅವರೊಂದು ಡಿಸೈಡ್ ಮಾಡಿದ್ರು, ಇಲ್ಲ ಮಗಳನ್ನ ಓದಿಸೋಣ, ಓದೋದು ಮುಖ್ಯ, ಪಾಪ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾಳೆ, ಅವಳನ್ನ ಯಾಕೆ ನಾವು ಮದುವೆ ಮಾಡಿ ಹಾಳು ಮಾಡೋದು, ಓದಲಿ ಅಂಥೇಳಿ ಒಂದು ಡಿಸಿಷನಿಗೆ ಬಂದರು. ಅವ್ರ ಅಪ್ಪ ಅಮ್ಮನಿಗೆ ತನ್ನ ಮಗಳಿಗೋಸ್ಕರ ಕನ್ಫರ್ಮ್ ಡಿಸಿಷನ್ ಹೇಳಿದ್ರು, ಇಲ್ಲ ನೀವು ಕಾಯಿರಿ ಸ್ವಲ್ಪ ದಿವಸ,
ಆ ನಂತರ ನಾವು ಮದುವೆ ಮಾಡಿಕೊಡ್ತೀವಿ, ಆಮೇಲೆ ಆಗಲಿ ಅಂತೇಳಿ. ಅವರು ಒಂದು ದಿವಸ ನಮ್ಮ ಅಜ್ಜ ಫೋನ್ ಮಾಡಿದ್ರು. ಅಯ್ಯ ಅಂದ್ರಲ್ಲ, ಅಯ್ಯ ಅಣ್ಣ 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 ಅಂತೀವಿ. ಅಣ್ಣ ಒಂದು ದಿವಸ ಫೋನ್ ಮಾಡಿದ್ರು. ಅವಾಗೆಲ್ಲ ಲ್ಯಾಂಡ್ಲೈನ್ ಇರ್ತಿತ್ತಲ್ಲ, ಲ್ಯಾಂಡ್ಲೈನ್ ಇತ್ತು. ಆ ಸಂದರ್ಭಕ್ಕೆ ನನಗೆ PUC ಆಗೋ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಅಭಿವೃದ್ಧಿ ಆಗಿದ್ವಿ. ಒಂದು ಮೇಲ್ಗಡೆ ಮನೆ, ಅದೇ ಇದ್ದಿದ್ದ ಮನೆನಲ್ಲೇ ಒಂದು ಮಣ್ಣಿನ ಮಾರ್ಕೆಟ್ ರೋಡ್ನಲ್ಲೇ ಇದ್ವಿ. ಕೆಳಗಡೆ ಅಂಗಡಿ ಮನೆ, ಹಿಂದ್ಗಡೆ ಒಂದು ರೂಮು, ಮೇಲ್ಗಡೆಗೆ ಅದೇ ರೂಮಿನ ಮೇಲ್ಗಡೆಗೆ ಇನ್ನೊಂದು ಕೊಠಡಿ ಇತ್ತು. ಆ ಕೊಠಡಿನೂ ಕೂಡ ನಾವು ಬಾಡಿಗೆಗೆ ತೊಗೊಂಡಿದ್ವಿ. ಬಾಡಿಗೆ ಮನೆನೇ, ಅದೇನು ಸ್ವಂತ ಅಲ್ಲ, ಬಾಡಿಗೆಗೆ ತೊಗೊಂಡಿದ್ವಿ. ಯಾಕಂದರೆ ನಾವು ಇಬ್ಬರು ಹೆಣ್ಮಕ್ಳು ದೊಡ್ಡವರಾಗಿದ್ದೀವಿ, ಒಂದು ಸ್ವಲ್ಪ ಜಾಗ ಬೇಕು, ಕೂರಕ್ಕೆ ಮಲ್ಗಕ್ಕೆ ಓದಕ್ಕೆ ಮಕ್ಳಿಗೆ ಬೇಕು ಅಂತೇಳಿ ಮೇಲ್ಗಡೆ ಕೋಣೆನೂ ಬಾಡಿಗೆ ತೊಗೊಂಡಿದ್ರು. ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಇದ್ದಾಗ ಮಾತಾಡ್ಲಿಕ್ಕೆ ಸರಿ ಹೋಗಲ್ಲ ಅಂತೇಳಿ ಒಂದೇ ಫೋನು, 2 ಕನೆಕ್ಷನ್ನು. ಮೇಲ್ಗಡೆಗೂ ಫೋನ್ ಇತ್ತು, ಕೆಳಗಡೆಗೂ ಫೋನ್ ಇತ್ತು, ಒಂದೇ ಕನೆಕ್ಷನ್. ಅವಾಗ ಒಂದು ಅನುಕೂಲ ಮಟ್ಟಕ್ಕೆ ಬಂದಿದ್ವಿ. ಆದ್ರೆ ಮನೆಯೆಲ್ಲ ಹಾಗೆ ಇತ್ತು. ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ವಿ, ಅಂದ್ರೆ ತಿನ್ಲಿಕ್ಕೆ ಅಂದ್ರೆ ಫೋನ್ ಇಟ್ಕೊಳ್ಳೋ ಅಷ್ಟು ಒಂದು ಪರಿಸ್ಥಿತಿ ಇತ್ತು. ಅಜ್ಜ ಒಂದ್ ದಿವಸ ಫೋನ್ ಮಾಡಿದ್ರು ಅಲ್ಲಿಂದ. ಇದು ಬಹುಶಃ 2002 ಏಪ್ರಿಲ್ ಸಂದರ್ಭ. ಫೋನ್ ಮಾಡಿದ್ರು ಅಣ್ಣ. ಕೆಳಗಡೆ ಅಪ್ಪ, ಮೇಲ್ಗಡೆ ನಾನು ಓದ್ಕೊಳ್ತಾ ಇದ್ದೀನಿ. ಅಮ್ಮ ಮನೇಲಿರ್ಲಿಲ್ಲ, ನನ್ನ ತಂಗಿನೂ ಮನೇಲಿರ್ಲಿಲ್ಲ. ಫೋನ್ ಬಂತಲ್ಲ ಅಂತೇಳಿ ಕೆಳಗಡೆ ಅಪ್ಪ ರಿಸೀವ್ ಮಾಡಿದ್ದಾರೆ. ಅವ್ರು ರಿಸೀವ್ ಮಾಡೋ ಅದೇ ಸಂದರ್ಭಕ್ಕೆ ನಾನು ಕೂಡ ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ನಮ್ಮ ಅಣ್ಣ ಫೋನ್ ಮಾಡಿದ್ರು. ಹಲೋ ಅಣ್ಣ ಹೇಳಿ ಅಣ್ಣ, ನಮ್ಮ ತಂದೆ. ನಾನು ಫೋನ್ ಎತ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರ ಕಾನ್ವರ್ಸೇಷನ್ ಶುರುವಾಗಿತ್ತಲ್ಲ, ನಾನು ಮತ್ತೆ ಹಲೋ ಅನ್ನಕ್ಕೆ ಹೋಗಲಿಲ್ಲ. ಅಪ್ಪ ಮಾತಾಡಿದ್ರು. ಅಣ್ಣ ಇಲ್ಲಿ ನಾನು ನಜಪ್ಪ ಮಾತಾಡ್ತಿದ್ದೀನಿ. ಅಲ್ಲ ಏನೋ ಅಳಿಮಯ್ಯ ಅಂತೇಳಿ ತಗೊಂಡು ನಿನ್ನನ್ನು ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿಟ್ರಲ್ಲ, ಮೊದ್ಲಿಗೆ ನಿನ್ನ ಮಗಳನ್ನ ನನಗೆ ನನ್ನ ಮಗನ್ ಕೊಡ್ತೀನಿ ಅಂತ ಹೇಳಿ ಇವಾಗ ಕೊಡಲ್ಲ ಅಂತಿದ್ದೀರಾ. ಇಷ್ಟು ದಿವಸ ಏನು ಮಾಡ್ತಿದ್ರಿ? ಬಾಯಿಗೇನು ಕಡುಬಿಟ್ಕೊಂಡಿದ್ರಾ? ಒಂದಲ್ಲ ಎರಡಲ್ಲ, ಬಾಯಿಗೆ ಬಂದಂಗೆ ಬೈದ್ರು ನಮ್ಮ ಅಜ್ಜ ನಮ್ಮ ಅಪ್ಪನಿಗೆ. ಎಲ್ಲ ಇದೇ ಕಿವಿಯಾರ ಕೇಳಿದ್ದೀನಿ. ನನಗೆ ಒಂದ್ಸಲ ಶಾಕ್ ಆಯಿತು, ಒಂದು ಕಡೆಗೆ ದುಃಖನೂ ಆಯಿತು. ಅಂದರೆ ನನ್ನ ಕಾರಣಕ್ಕೋಸ್ಕರ ನನ್ನ ತಂದೆ ಬೈಸ್ಕೊಳ್ಳೋ ಹಾಗಾಯ್ತಲ್ಲ. ಬಹುಶಃ ನಾನು ಬೇಡ ಅಂತ ಹೇಳಿದ್ದೆ ಮದುವೆನ. ನಾನು ಒಪ್ಪಿದಿದ್ರೆ ನಮ್ಮ ತಂದೆ ಇಷ್ಟೆಲ್ಲ ಬೈಗುಳ ತೊಗೊಳಕ್ಕಾಗ್ತಿರ್ಲಿಲ್ವಲ್ಲ ಅಂತೇಳಿ ಅವತ್ತು ಇಡೀ ದಿನ ಯೋಚನೆ ಮಾಡ್ತಾ ಕೂತೆ. ಪಾಪ ನಮ್ಮ ತಂದೆ ಏನೂ ಮರು ಮಾತಾಡಲಿಲ್ಲ. ಅಜ್ಜ ಏನು ಹೇಳ್ತಾರೆ ಅದನ್ನೆಲ್ಲ ಬೈಸ್ಕೊಂಡು ಸರಿ ನೋಡೋಣ ಇರಿ ಅಣ್ಣ, ನೋಡ್ತೀನಿ ಅಂತೇಳಿ ಫೋನ್ ಇಟ್ಟರು. ಆಮೇಲೆ ಸಂಜೆವರೆಗೂ ಯೋಚನೆ ಮಾಡಿದೆ, ನಾಳೆವರೆಗೂ ಯೋಚನೆ ಮಾಡಿದೆ. ನಾಳೆ ಹೋಗಿ ಅಮ್ಮನಿಗೆ ಹೇಳಿದೆ, ಯಾಕಮ್ಮ ಏನಾಯಿತು, ಹಿಂಗೆಲ್ಲ ಯಾಕೆ ಆಗ್ತಾಯಿದೆ, ಅಣ್ಣ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತೇಳಿ. ನೋಡವ ಹಿಂಗೆ ಆಗಿದೆ, ತಮ್ಮಂಗೆ ನಿನಗೆ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ, ಮಾತು ಕೊಟ್ಟಿದ್ದೀನಿ. ಅದರಂತೆ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ನಿನಗೆ ಮದುವೆ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಇವಾಗಲೇ ಮದುವೆ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಅಂಥೇಳಿ ಅಮ್ಮ ಹೇಳಿದ್ರು. ನನಗೂ ಏನು ಮಾಡಬೇಕು ಗೊತ್ತಾಗಲಿಲ್ಲ. ದಿನ ಪ್ರತಿ ಹೀಗೆ ಬೈಸ್ಕೊಳ್ಳೋದಾದರೆ ಅಮ್ಮ ಒಬ್ಬಳೇ ಮಗಳು, ಅವರಪ್ಪ ಅಮ್ಮನಿಗೂ ನಮ್ಮಪ್ಪ ಅಮ್ಮನಿಗೂ ನನ್ನ ಕಾರಣಕ್ಕೆ ವೈಮನಸ್ಯ ಬಂದರೆ, ಅವರಿಬ್ಬರು ಮಾತಾಡದೇ ಇರೋವಂಥ ಸಂದರ್ಭಗಳು ಬಂದರೆ ಅದಕ್ಕೆ ನಾನು ಕಾರಣ ಆಗ್ತೀನಲ್ಲ ಅನ್ನೋ ಒಂದು ಅಂಜಿಕೆನೂ ನನ್ನಲ್ಲಿ ಮೂಡ್ತು. ಏನು ಮಾಡೋದು, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ನನ್ನಿಂದಲೇ, ಈಗ ನಾನೇ ಕಾರಣ ಅಂತಂದಮೇಲೆ ನಾನೇ ಅದಕ್ಕೊಂದು ಪರಿಹಾರ ಕೊಡಬೇಕು. ಇನ್ನೊಂದು ದಿವಸ ಯೋಚನೆ ಮಾಡಿದೆ. ಆಮೇಲೆ ಅಮ್ಮನಿಗೆ ಹೋಗಿ ಹೇಳಿದೆ. ಅಮ್ಮ ಕೂಡ ಮಧ್ಯೆ ಕೇಳ್ತಾಯಿದ್ರು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಆಯಿತು ಅಮ್ಮ, ನಾನೊಂದು ಕಂಡೀಷನ್ ಹಾಕ್ತೀನಿ, ಮಾಡ್ತೀರಾ ಅಂದೆ. ನಾನು ಮದುವೆಗೆ ಒಪ್ಕೊಳ್ತೀನಿ, ಆದರೆ ನೀವು ನನಗೆ ಓದಿಸ್ತೀರಾ ಮುಂದೆ. ನನ್ನ ಮದುವೆ ಆದರೂ ನಂಗೆ ನಿಲ್ಲಿಸಲ್ಲ, ನಾನು ಓದಬೇಕು. ನನಗೆ ನೀವು ಓದಿಸ್ತೀರಾ ಅನ್ನೋದಾದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂದೆ. ಓ ಅದಕ್ಕೇನಂತೆ, ನಾನು ಹೇಳ್ತೀನಿ ಕಣೆ, ನಮ್ಮಪ್ಪಂಗೆ ನಾನು ಹೇಳಿ ಓದಿಸ್ತೀನಿ ನಿನಗೆ, ಡೋಂಟ್ ವರಿ ಅಂತೇಳಂದ್ರು. ಹೌದಾ, ಸರಿ, ನೀನು ಓದಿಸ್ತೀಯಾ, ಅದು ನನ್ಗೆ ಅಲ್ಲಿ ಇತ್ಕೊಂಡು ಓದೋಕ್ಕಾಗಲ್ಲ, ನಿಮ್ಮ ಮನೆಯಲ್ಲೇ ಇತ್ಕೊಂಡು ನಾನು ಓದಬೇಕು. ಅಂದರೆ ನಿಮ್ಮ ಮನೆ ನನ್ನ ಮನೆ, ನಮ್ಮ ಮನೆಯಲ್ಲೇ ನಾನು ಇತ್ಕೊಂಡು ಓದಬೇಕು, ಗಂಡನ ಮನೇಲಿ ಇರೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಓರ್ಗಿತ್ತಿರೆಲ್ಲ ಇರ್ತಾರೆ, ಪಾಪ ಅವ್ರಿಗೂ ಬೇಜಾರಾಗಬಾರ್ದು. ನಾನು ಒಬ್ಬಳೇ ಕಾಲೇಜಿಗೆ ಹೋಗೋದು, ಅವ್ರ ಪಾಪ ಮನೆಯಲ್ಲಿ ಕುತ್ಕೊಂಡು ಅಡುಗೆ ಮಾಡು, ಬಟ್ಟೆ ತೊಳಿ, ಪಾತ್ರೆ ತೊಳಿ ಅಂತಂದರೆ ಅವ್ರಿಗೂ ಬೇಸರ ಆಗಬಾರ್ದು. ಆಮೇಲೆ ನಮ್ಮಮ್ಮಂದು ಅದೇ ಇತ್ತು ಅಂದರೆ ನಮ್ಮಮ್ಮ ತುಂಬ ಇಂಟೆಲಿಜೆಂಟು, ಅಂದರೆ ಸಾತ್ವಿಕ ಬುದ್ಧಿವಂತಿಕೆ. ಒಂದು ಒಳ್ಳೇದಾಗ್ಲಿಕ್ಕೆ ಏನು ಕೆಲಸ ಮಾಡಬೇಕು, ಏನು ಡಿಸಿಷನ್ ತಗೋಬೇಕು, ಆಕೆ ವೆರಿ ಕ್ಲೆವರು. ನಾನು ಇಲ್ಲಿ ಇರಿಸ್ಕೊಂಡು ನಾನು ಓದಿಸೋ ಜವಾಬ್ದಾರಿ ನಂದು, ನೀನು ಮದುವೆಗೆ ಒಪ್ಕೋ. ಆಯಿತು, ಮಾರ್ಚ್ನಲ್ಲಿ ಇದು ಡಿಸೈಡ್ ಆಯಿತು ಕನ್ನಯ್ಯ. 2002 ಮಾರ್ಚ್. ಏಪ್ರಿಲ್ನಲ್ಲಿ ಹೀಗೆ ಸುಮ್ಮನೆ ನಿಶ್ಚಿತಾರ್ಥ ಅಂಥೇಳಿ ಮಾಡಿದ್ರು. ನಾನು ಅವಾಗ ಇನ್ನೂ CET ಕೋಚಿಂಗಿಗೆ ಹೋಗ್ತಾ ಇದ್ದೆ. CETಗೆ ಹೋಗಿ ಸೆಕೆಂಡ್ PUC CETಗೆ ಹೋಗಿ ಟ್ಯೂಷನ್ಗೆ ಹೋಗಿ ಮನೆಗೆ ವಾಪಸ್ ಬಂದು ನಾನು ನಿಶ್ಚಿತಾರ್ಥ ಆಗಿದ್ದೀನಿ. ಆ ಥರದ ಸಮಯ ಅದು. ಇನ್ನೇನು ಜೂನ್
2ನೇ ತಾರೀಕು ನಮ್ಮ ಮದುವೆಯ ದಿನಾಂಕ ನಿಶ್ಚಯ ಆಯ್ತು. ಅದಕ್ಕೆ ಮುಂಚೆ ಮೇ 12, 13ಕ್ಕೆ ನಾನು CET ತ್ಯಾಗರಾಜ್ ಮಾಮ ವಿತ್ ತ್ಯಾಗರಾಜ್ ಮಾಮ ಅವ್ರ ತಮ್ಮ, ನಮ್ಮ ಅಮ್ಮನ ತಮ್ಮನೇ. ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ? ಕೊನೆಗೆ ಬರೋಣ ಅಂತಿದ್ದೆ, ಯು ಡಿಸ್ಕ್ಲೋಸ್ಡ್ ಇಟ್ ಆಕ್ಚುಲಿ. ಬಿಕಾಸ್ ಎಕ್ಸೈಟೆಡ್ ಅಲ್ಲ, ಎಷ್ಟೋ ಜನಕ್ಕೆ ಅನ್ಸುತ್ತೆ ಹಂಗಾರೆ ತ್ಯಾಗರಾಜ್ ಅವರು ಮತ್ತೆ ನಾಗಶ್ರೀ ಅವ್ರು ಇಬ್ರು ಸೋದರ ಸಂಬಂಧ ಅಂತ ಎಷ್ಟೋ ಜನ ಗೊತ್ತಿರುತ್ತೋ ಇಲ್ವೋ ಹತ್ರದವ್ರಿಗೆ ಬಿಟ್ಟು. ಇನ್ನೊಂದು ಅಸ್ಟಾನಿಶಿಂಗ್ ವಿಷಯ ಹೇಳ, ನಮ್ಮ ಮನೆಯವರು ತುಂಬಾ ಹೆಣ್ಣು ನೋಡ್ಬಿಟ್ಟಿದ್ದಾರೆ. ಓಕೆ ಓಕೆ. ನಾನು ಮನೆಯಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಕೂಡ, ಅಂದ್ರೆ ಮನೆಯಲ್ಲೇ ಇರೋ ಹೆಣ್ಮಕ್ಳನ್ನೇ ನಾನು ಮದುವೆ ಆಗ್ತೀನಿ ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಹೆಣ್ಮಕ್ಳನ್ನ ಅವ್ರ ಅಪ್ಪ ಅಮ್ಮ ಹುಡುಕ್ಬಿಟ್ಟಿದ್ದಾರೆ. ಬಹುಶಃ ಅವ್ರು ಎಷ್ಟು ಮನೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂದಿದಾರೋ ಗೊತ್ತಿಲ್ಲ, ನಮ್ಮಮ್ಮ ಮತ್ತೆ ಅವರಮ್ಮ ಒಂದ್ 50-60 ಮನೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂದಿದ್ದಾರೆ. ಅವ್ರಷ್ಟು ಮನೆ ಋಣ ಇವ್ರ ಹತ್ರ ಇದೆ ಇವಾಗ. ಅಂಡ್ ಯು ಡೋಂಟ್ ಬಿಲೀವ್, ಅವರಿಗೆ ಹೆಣ್ಣು ನೋಡಕ್ಕೆ ನಾನೇ 2 ಮನೆಗೆ ಹೋಗಿದ್ದೀನಿ ನಮ್ಮ ಅಮ್ಮನ ಜೊತೆಗೆ. ಕೊನೆಗೆ ಹುಡುಗಿ ಇಲ್ಲೇ ಇದ್ದಾಳೆ ಅಂತೇಳಿ ಕೊನೆಗೆ ಗೊತ್ತಾಯ್ತು. ಎಲ್ಲ ಊರೆಲ್ಲ ಹುಡ್ಕುದ್ರು ನಮ್ಮ ಮನೆಯವ್ರು ಯಾರನ್ನೂ ಒಪ್ತಾ ಇರ್ಲಿಲ್ಲ ಕನ್ನಯ್ಯ. ಯಾಕೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ಇವ್ರು ನನ್ನನ್ನು ಇಷ್ಟಪಟ್ಕೊಂಡು ಕೂತಿದ್ದಾರೆ ಮನೆಯಲ್ಲಿ. ಹಂಗಾಗಿ ಇವ್ರು ಯಾರ್ದೇ ಮನೆಗೆ ಹೋಗ್ಲಿ, ಹುಡುಗಿ ನೋಡೋದು, ಉಪ್ಪಿಟ್ಟು ತಿನ್ನೋದು, ಇಲ್ಲ ಯಾಕೋ ಸರಿ ಹೋಗ್ತಿಲ್ಲ, ಇಲ್ಲ ಯಾಕೋ ಇಷ್ಟ ಆಗ್ತಿಲ್ಲ, ಇರ್ಬೋದೇನೋ ಹೇಳ್ತಾ ಇರ್ಲಿಲ್ಲ. ಬಟ್ ಅವ್ರ ಅಪ್ಪ ಅಮ್ಮನಿಗೆ ಇಲ್ಲ ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ ಇದು ಅಂತೇಳಿ ಬಿಡೋದು. ಆಮೇಲೆ ಯಾವಾಗ ಅವ್ರ ಅಪ್ಪ ಅಮ್ಮ ನೋಡು ನಾಗುನೇ ತನಕ ಬಿಡೋಣ ಅನ್ಕೊಂಡಿದ್ದೀನಿ ನಿನಗೆ ಅಂತ ಹೇಳಿದ್ರು, ಇವ್ರು ಸೈಲೆಂಟ್ ಆಗೋಗ್ಬಿಟ್ರು. ಅವಾಗ ಗೊತ್ತಾಯ್ತು, ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ, ಹಂಗಾಗೋಯ್ತು. ಅವ್ರ ಮನ್ಸಿನಲ್ಲಿದೆ. ಏಪ್ರಿಲ್ನಲ್ಲಿ ಆಯ್ತು ನಿಶ್ಚಿತಾರ್ಥ. ಮೇನಲ್ಲಿ 12, 13ಕ್ಕೆ ನಂಗೆ ತುಂಬಾ ಆ ಡೇಟ್ಸ್ಗಳ ಸಂದರ್ಭ ನಂಗೆ ತುಂಬಾ ಮಹತ್ತರವಾದ ಘಟ್ಟ ಅಲ್ಲ, ಎಲ್ಲಾ ಡೇಟ್ಗಳು ಹಾಗೆ ತಲೆನಲ್ಲಿದೆ ಕನ್ನಯ್ಯ. ಮೇ 12, 13ಕ್ಕೆ ನಾನು CET ಎಕ್ಸಾಮ್ ಬರ್ದಿದ್ದು. ಅದ್ರದ್ದು ರಿಸಲ್ಟು ಎಕ್ಸಾಕ್ಟ್ಲಿ ನನ್ನ ಮದುವೆಯ ಮೊದಲ ಹಸೆಯ ದಿವಸ ರಿಸಲ್ಟ್ ಬಂದಿದೆ. ಅಂದರೆ June 2 ನನ್ನ ಮದುವೆ ಆಗಿದ್ದು, June 1ನೇ ತಾರೀಕು ಹಸೆ, ಅಂದರೆ ಕಲ್ಯಾಣ ಮಂಟಪಕ್ಕೆ ಹೋಗುವಂಥ ದಿನ. ಅವತ್ತಿನ ದಿವಸ ನನ್ನ ರಿಸಲ್ಟ್ ಬಂತು. ರಿಸಲ್ಟು 90 ಸ್ಕೋರ್ ಪ್ಲಸ್ಸೇ ಬಂದಿತ್ತು. ಬಂದಿದ್ದ ಜನ ಎಲ್ಲ ಅಂಥ ಸ್ಕೋರ್ ಮಾಡಿರೋ ಹುಡುಗಿಗೆ ಮದುವೆ ಮಾಡ್ತಿದ್ರಲ್ಲ, ನಿಮಗೆ ಬುದ್ಧಿ ಇದೆಯಾ, ಎಷ್ಟು ಚೆನ್ನಾಗಿ ಓದ್ತಾ ಇರೋ ಹುಡುಗಿ ಕರ್ಕೊಬಂದು ಮದುವೆ ಮಾಡ್ತಿರಲ್ಲ, ಬುದ್ಧಿ ಇದೆಯಾ ಅಂತ ಮತ್ತೆ ಬೈತಾ ಇದ್ದಾರೆ. ಪಾಪ ನನಗೆ ಎಷ್ಟು ಬೇಜಾರು, ಮದುವೆ ಮಾಡಲಿಲ್ಲ ಅಂದ್ರು ಅಲ್ಲಿ ನಮ್ಮ ಅಪ್ಪ ನಮ್ಮ ಅಜ್ಜ ಅಜ್ಜಿ ಹತ್ರ ಬೈಸ್ಕೋಬೇಕು, ಮದುವೆ ಮಾಡಿದ್ರು ಪಾಪ ಜನಗಳ ಹತ್ರ ಬೈಸ್ಕೊಳ್ಬೇಕಲ್ಲ, ಅಥವಾ ಸಮಾಜನೇ ಹಿಂಗೆ ಅಲ್ವಾ, ನಮ್ಮ ಪಾಡಿಗೆ ನಮಗೆ ಇರೋಕ್ಕೂ ಬಿಡಲ್ವಲ್ಲ ಅಂತಾನೆ ಇರ್ತಾರೆ, ಏನ್ ಸುಮ್ಮನೆ ಇರಕ್ ಬಿಡಲ್ವಲ್ಲ ಅನ್ನೋಂಗೆ ಅನ್ನಿಸ್ಬಿಡ್ತು. ಬಟ್ ನಮ್ಮಮ್ಮ ಗಟ್ಟಿಗಿತ್ತಿ, ಆಗತ್ತೆ ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಮಗಳು ಚೆನ್ನಾಗಿ ಮಾಡ್ತಾಳೆ ಅಂತೇಳಿ ಹೋದ್ರು. ಅಮ್ಮನೇ ಇಸ್ ಅ ರಿಯಲ್ ಬ್ಯಾಕ್ ಸ್ಟ್ರೆಂತ್ ನಿಮಗೆ. ಹೌದು, ಖಂಡಿತ. ಫ್ರಮ್ ಫ್ಯಾಮಿಲಿ ಟಿಲ್ ಪ್ರೊಫೆಷನ್, ಎಜುಕೇಶನ್ ಎಲ್ಲ ಆಗಿ. ಸೊ ಹಾಗಾದ್ರೆ ನೀವು ಇಂಜಿನಿಯರಿಂಗ್ ಮಾಡಿದ್ದು ಮದ್ವೆಯ ನಂತರ? ಹೌದೌದು. ಅದಕ್ಕೆ ನನ್ನ ಮನೆಯವ್ರ ಹತ್ರನೂ ಷರತ್ತು ತಗೊಂಡಿದ್ದೀನಿ, ಮದ್ವೆ ಆಗಿದ್ದೀನಿ ಅಂತಂದ್ ಕೂಡಲೇ ನೀವು ಮನೆಗೆ ಹಿಂದೆನೆ ಬಂದ್ಬಿಟ್ಟು ನನ್ನನ್ನೆಲ್ಲ ಕೂರ್ಸ್ಕೊಳ್ಳೋ ಹಾಗಿಲ್ಲ, ನನಗೆ ಓದಕ್ ಬಿಡ್ಬೇಕು, ನನ್ಗೆ ಓದೋವರೆಗೂ ನೀವು ನನ್ನ ಪಾಡಿಗೆ ನನ್ನನ್ನು ಬಿಡಬೇಕು, ಆಮೇಲೆ ನಾನು ನೀವೇನು ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ, ಬಟ್ ಓದ್ ಮುಗಿಯೋವರೆಗೂ ನನ್ನ ಜೀವನ ಅಂತ ಹೇಳಿ ಆಯ್ತು ಅಂತೇಳಿ ಪಾಪ ನಮ್ಮ ಮನೆಯವರು ಕೂಡ ಅಷ್ಟೇ ಮೋಟಿವೇಟ್ ಆಗಿದ್ರು. ಇಂಜಿನಿಯರಿಂಗ್ ಕೂಡ ನಾನು ಇನ್ನೊಂದು ಸಂದರ್ಭ ಹೇಳಬೇಕು ಕನ್ನಯ್ಯ, ಇಂಜಿನಿಯರಿಂಗ್ ಕೂಡ ನನಗೆ ನನ್ನ ಫೇಟಲ್ಲಿ ಬರ್ದಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೆಯವರು ಏನಿದ್ರು, ಅವರು ಹೈಸ್ಕೂಲ್ ಟೀಚರ್ ಆಗಿದ್ರು. TMS ಶಾಲೆ ಗೊತ್ತಲ್ವಾ, TMS, ಅಲ್ಲಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ದು. ಹಿ ವಾಸ್ ಇನ್ ಪ್ರೈವೇಟ್ ಸ್ಕೂಲ್ ಆಕ್ಚುಲಿ, ಮುಂಚೆ ಪ್ರೈವೇಟ್ ಸ್ಕೂಲ್ನಲ್ಲಿ ಹೇಳಿದ್ರು. ಅದಕ್ಕೆ ಕಾರಣ ಕೂಡ ಏನಂದ್ರೆ ಅವರು ಅದಕ್ಕೆ ಮುಂಚೆ ಅವರು ತುಂಬಾ ಸ್ಕೂಲ್ಗಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಬೇಕು ಅಂತ ಹೇಳಿ ಬಹಳ ಸಲ ಎಕ್ಸಾಮ್ ಬರ್ದಿದ್ದಾರೆ. ಆಸ್ ಎ ಟೀಚರ್ ಗೌರ್ಮೆಂಟ್ ಶಾಲೆ ಟೀಚರ್ಗೆಲ್ಲ ಎಕ್ಸಾಮ್ ಬರೀತಿತ್ತಲ್ಲ, ತುಂಬಾ ಸಲ ಟ್ರೈ ಮಾಡಿದ್ದಾರೆ, ಒಂದು 5-6 ಸಲ, ಯಾವಾಗಲೂ ಕ್ಲಿಕ್ ಆಗಿರಲಿಲ್ಲ. ನಮ್ಮ ಅಜ್ಜಿಗೆ ಯಾಕೋ ನನ್ನ ಮಗ ಗೌರ್ಮೆಂಟ್ ಅನ್ನ ತಿನ್ನೋ ಋಣ ಇಲ್ಲ ಅನ್ಸುತ್ತೆ, ಯಾಕೆ ಹಿಂಗಾಗಿದೆ ಅಂತೇಳಿ ಜ್ಯೋತಿಷಿ ಹತ್ರ ಹೋದ್ರಂತೆ. ಆ ಜ್ಯೋತಿಷಿ ಏನು ಹೇಳಬೇಕು, ಇಲ್ಲ ಕಣಮ್ಮ, ಇವನಿಗೆ ಇವನ್ ಗುಣದಲ್ಲಿ ಇವನ್ ಜ್ಯೋತಿಷ್ಯದಲ್ಲಿ ಅವನಿಗೆ ಗೌರ್ಮೆಂಟ್ ಅನ್ನ ತಿನ್ನೋ ಋಣ ಇಲ್ಲ, ಅವನಿಗೆ ಮದುವೆ ಮಾಡಿ, ಮದುವೆ ಆಗಿ ಹೆಣ್ಮಗಳು ಬರ್ತಾಳಲ್ಲ, ಅವಳು ಹೆಣ್ಣಿನ ಕಾಲ್ಗುಣದಿಂದ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಿಗ್ಬೋದು, ಅಲ್ಲಿವರೆಗೂ ಅವನ ಗುಣಕ್ಕೆ ಸಿಗಲ್ಲ, ಹೋಗಿ ಎಂದಿದ್ದಾರೆ. ಅದು ಹಾಗೆ ಆಯ್ತು ಕನ್ನಯ್ಯ. ನನ್ನ ಹಿರಿತನ ನಾನು ಹೇಳ್ತಾ ಇಲ್ಲ, ಬಟ್ ಅದೊಂದು ಸೌಜನ್ಯದಿಂದ ಖುಷಿ, ಅದ್ ನನ್ನ ಮೇಲೆ ನನಗೊಂದು ಖುಷಿ ಇದೆ, ಅದೊಂದು ನನ್ನ ಮೇಲೆ ಒಂದು ಆತ್ಮಗೌರವ ಕೂಡ. ಅದು 2002ಕ್ಕೆ ನಮ್ಮ ಮದುವೆ ಆಯ್ತು, 2003ನೇ ಇಸ್ವಿಗೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಯ್ತು. ಒಂದ್ ವರ್ಷದಲ್ಲಿ ಅದು ಇನ್ನೂ ಅವ್ರಿಗೆ ಮೋಟಿವೇಟ್ ಆಯ್ತೇನೋ, ಅದಕ್ಕೆ ತಕ್ಕ ಹಾಗೆ ಇವತ್ವರೆಗೂ ಮತ್ ಮುಂದೆ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನೋ ಸಿಂಗಲ್ ಕಂಪ್ಲೇಂಟ್ ಅಬೌಟ್ ಹಿಮ್. ಮಾಮಾ ಇಸ್ ಸಚ್ ಅ ಹಂಬಲ್ ಸೋಲ್. ನಾವು ಅವ್ರದ್ದು ಹೇಳಿಕೆನ ಕೇಳ್ತಾ ಇದ್ವಿ, ಅವರು ಏನ್ ಹೇಳ್ತಾ ಇದ್ರು ನಿಮ್ ಬಗ್ಗೆ ಅಂತ. ಅವರೊಂದು ಎಕ್ಸೆಂಪ್ಲರಿ ಮತ್ತೆ
ಬೇರೆಯವ್ರು ಫಾಲೋ ಮಾಡಬಹುದಂತ ಹಸ್ಬೆಂಡ್ ವ್ಯಕ್ತಿತ್ವ ಪರ್ಸನಾಲಿಟಿ. ನಿನ್ನ ಮಾತಿಗೆ ಅದೇ ಒಂದು ದೃಷ್ಟಾಂತ ಹೇಳ್ತೀನಿ. ಅವ್ರು ಹೈಸ್ಕೂಲ್ ಟೀಚರ್ ಆಗಿದ್ರಲ್ವಾ, ಹಾಗಾಗಿ ನಾನು ಇಂಜಿನಿಯರಿಂಗಿಗೆ ಏನಾದ್ರು ಸೇರ್ಕೊಂಡ್ಬಿಟ್ರೆ ಗಂಡ ಹೈಸ್ಕೂಲ್ ಟೀಚರು, ಹೆಂಡತಿ ಇಂಜಿನಿಯರು ಅಂತೇಳಂದಾಗ ಗಂಡ ಹೆಂಡತಿ ನಡುವೆ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರಬಹುದು ಅಂತ ಹೇಳಿ ನಮ್ಮ ಅಜ್ಜನ ಒಂದು ಮನಸ್ಥಿತಿ. ಸೊಸೈಟಲ್ ಅಂಡ್ ಪಿಯರ್ ಪ್ರೆಷರ್. ಸೊಸೈಟಿ ಇವ್ರನ್ನ ಆಡ್ಕೊಳ್ಳುತ್ತೆ, ವ್ಯಂಗ್ಯ ಮಾಡುತ್ತೆ. ಆಮೇಲೆ ಇಬ್ಬರ ನಡುವೆ ವೈಮನಸ್ಯ ಆಗ್ಬೋದು, ಜಗಳಗಳಾಗ್ಬೋದು. ಬೇಡ, ಇಬ್ರು ಒಂದೇ ಹಂತದಲ್ಲಿರಲಿ ಅಂತ ಹೇಳಿ ನಮ್ಮ ಅಜ್ಜ, ನೀನು ಇಂಜಿನಿಯರಿಂಗಿಗೆ ಹೋಗ್ಬೇಡ, ನೀನು ಡಯಟಿಗೆ ಹೋಗಿ ಡಯಟ್ ಮಾಡು, TCH ಮಾಡು. ಅಲ್ಲಿ TCH ಕಾಲೇಜ್ ಇವತ್ತಿಗೂ ಇರ್ಬೋದು, ಡಯಟ್ ಅಂತ ಹೇಳಿ, ರಾಮನಹಳ್ಳಿ ರೋಡ್ನಲ್ಲಿ. ಅಲ್ಲಿ ನಮ್ಮ ಅಜ್ಜನೇ ಹೋಗಿ ಅಪ್ಲಿಕೇಶನ್ ತಗೊಂಡು ಬಂದು ಫಿಲಪ್ ಮಾಡಿ ಕೊಟ್ಟಾಯ್ತು. ನಂಗೆ ಕೇಳೇ ಇಲ್ಲ. ಮತ್ತೆ ಇಂಜಿನಿಯರಿಂಗು ಅದೇ ಒಂದು ಅಸ್ಟಾನಿಷಿಂಗ್ ವಿಷಯ ಅಂತ ಹೇಳಂದ್ರೆ, ತಾತ ಡಯಟ್ ಕಾಲೇಜಿಗೆ ಹೋಗಿ ಅಪ್ಲಿಕೇಶನ್ ತೊಗೊಂಡು ಬಂದು ಅವರೇ ಅದನ್ನೆಲ್ಲ ಫಿಲಪ್ ಮಾಡಿ ಡಯಟ್ ಕಾಲೇಜಿಗೆ ಕೊಟ್ಟಾಯಿತು. ಈ ಕಡೆಗೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ 1 ವಾರ ಆದಮೇಲೆ ಗೊತ್ತಾಯಿತು. ಓಕೆ. ಅಷ್ಟೊತ್ತಿಗೆ ನನಗೆ ಗೊತ್ತಾದ ತಕ್ಷಣ ಅಮ್ಮನ ಹತ್ರ ಕೊಡ್ ಬಂದೆ. ಅಮ್ಮ, ಡಯಟ್ ಕಾಲೇಜಿಗೆ ಸೇರಿಸ್ತಾರಂತೆ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂತೇಳಿ. ಯಾಕಂದರೆ ನಮಗೆ ಸೆಕೆಂಡ್ PUC ನಲ್ಲಿ ಒಂದು 8 ಜನದ್ದು ನಮ್ದೊಂದು ಗ್ರೂಪ್ ಇತ್ತು. ಆ 8 ಜನದ ಗ್ರೂಪು ಒಟ್ಟಿಗೆ ಎಲ್ಲರೂ ಇಂಜಿನಿಯರಿಂಗಿಗೆ ಸೇರ್ಕೊಂಡಿರೋದು. 7 ಜನ ಹೋಗಿ ಸೇರ್ಕೊಂಡಾಗಿದೆ. ನಾನೊಬ್ಳು ಯಾಕೆ ಬೇರೆ ಕಡೆಗೆ ಹೋಗ್ಬೇಕು, ನಾನು ಇಂಜಿನಿಯರಿಂಗ್ ಹೋಗ್ತೀನಿ. ನಮಗೆ ಇಂಜಿನಿಯರ್ ಅನ್ನೋದು ಗೊತ್ತೇ ಇರಲಿಲ್ಲ. ಅಂತಹ ಸಮಯದಲ್ಲಿ ಫ್ರೆಂಡ್ಸ್ ಒಂದು ಕಡೆ ಹೋಗ್ತಿದ್ದಾರೆ ಅಂತ ನಾನು ಹೋಗ್ಬೇಕು ಅಂತ ಹೇಳಿ. ಅಜ್ಜ ಬೇಡ, ಇಂಜಿನಿಯರ್ ಆದ್ರೆ ಇವ್ನು ಹೈಸ್ಕೂಲ್ ಟೀಚರು, ನೀನು ಇಂಜಿನಿಯರು, ಬೇಡ ಯಾವ ಕಾರಣಕ್ಕೂ ಹೋಗ್ಕೊಡುದು, TCH ಒಂಥರ ನಮ್ಮ ಅಜ್ಜ ಮಿಲಿಟರಿ ಪರ್ಸನ್ ಇದ್ದಂಗೆ. ಸರಿ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಷ್ಟೊತ್ತಿಗೆ ಮನೆಯವರು ನಾನು ಮೈಸೂರು, ಊಟಿ ಎಲ್ಲ ಹೋಗುವಂತ ಸಂದರ್ಭ ಬಂತು. ಮದ್ವೆ ಆಗಿ ಹೊಸ್ತಲ್ವಾ, ಸರಿ ಮೈಸೂರು ಹೋದ್ವಿ, ಆಮೇಲೆ ಊಟಿ ಹೋದ್ವಿ. ಅಲ್ಲಿಂದ ಇನ್ಯಾವುದೋ ಊರಿಗೆ ಹೋಗಿ ಯಾವೆಲ್ಲ ಸಂದರ್ಭದಲ್ಲಿ ನಾವು ದಾರಿಲಿ ಹೋಗ್ತಾ ಇದೀವೋ, ಹೋಗೋ ದಾರಿಯಲ್ಲೆಲ್ಲ ಎಲ್ಲಾದ್ರೂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಕಾಲೇಜ್ ಅಂತ ಬೋರ್ಡ್ ಕಂಡು ಕೂಡ್ಲೆ ನಾನು ತುಂಬಾ ಖುಷಿಯಾಗಿ ನೋಡ್ತಿದ್ದೆ. ಇಂಜಿನಿಯರಿಂಗ್ ಕಾಲೇಜು ಅಂತೇಳಿ. ಅದು ನಮ್ಗೆ ಎಲ್ಲಿಂದ ಕಿಟಕಿಯಿಂದ ಆರಂಭ ಆಗುತ್ತೋ ಆ ಕಿಟಕಿ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹಿಂಗೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಇಂಜಿನಿಯರಿಂಗ್ ಕಾಲೇಜ್. ಅವಾಗ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು, ಇಲ್ಲಿ ಇಂಜಿನಿಯರ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ, ಬಹುಶಃ ನಾವೇ TCHಗೆ ಸೇರಿಸಿ ಇವಳ ಆಸೆನ ಹಾಳು ಮಾಡ್ತೀವಿ ಅನ್ಸುತ್ತೆ ಅಂಥೇಳಿ ಅವ್ರು ಒಂದು ಥಾಟ್ ಅವ್ರಿಗೆ ಏನು ಬಂತು ಅಂದರೆ, ಅವರು ಒಂದು ಟೀಚರು. ಬೀಯಿಂಗ್ ಎ ಟೀಚರು, ನಾವು 100 ಜನ ವಿದ್ಯಾರ್ಥಿಗಳಿಗೆ ನೀನು ಹೀಗೆ ಮಾಡು, ಈ ಕೋರ್ಸಿಗೆ ಹೋಗಿ ಸೇರ್ಕೋ, ಇಂಥದ್ದು ಮಾಡು ಅಂಥೇಳಿ ನಾವೇ ಮೋಟಿವೇಟ್ ಮಾಡಿ ಕಳಿಸ್ತೀವಿ. ಅವ್ರು ಯಾರೋ ಗೊತ್ತಿಲ್ದಿರೋ ಅಂಥ ಸ್ಟೂಡೆಂಟ್ಗಳಿಗೆ ನಾವು ಅಷ್ಟು ಮೋಟಿವೇಟ್ ಮಾಡ್ತೀವಿ ಅಂದಾಗ, ಇವಳು ನನ್ನ ಹೆಂಡತಿಗೆ ಯಾಕೆ ನಾನು ಎನ್ಕರೇಜ್ ಮಾಡಬಾರ್ದು, ಅವಳ ಆಸೆಗೆ ನಾನು ಯಾಕೆ ಹೋಗಬಾರ್ದು, ಅವಳ ಆಸೆಗೆ ನಾನು ಒಪ್ಪಿಗೆ ಕೊಡಬಾರ್ದು ಅನ್ನೋದು ಅವ್ರಿಗೆ ಅವಾಗ ಮನ್ಸಿಗೆ ಬಂತು. ಅವರು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ನೋಡೇ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಹೇಳಿ ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಅಬ್ಸರ್ವ್ ಮಾಡಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ವಾಪಸ್ ಬಂದು ಕೂಡಲೇ ಅವ್ರ ಅಪ್ಪನಿಗೆ ಕನ್ವಿನ್ಸ್ ಮಾಡಿದ್ದು ನಮ್ಮ ಮನೆಯವರು. ಇಲ್ಲ ಅಣ್ಣ, ಅವಳಿಗೆ ಇಂಜಿನಿಯರಿಂಗ್ ತುಂಬ ಇಷ್ಟ ಇದೆ, ಅವಳು ಓದ್ಲಿ, ತೊಂದರೆ ಇಲ್ಲ, ನನಗೇನು ಆರಾಮಾಗಿರ್ತೀನಿ. ಸೊ ಮಾಮ ಆ ಥರ ಅಣ್ಣನಿಗೆ ಹೇಳಿದಾಗ, ಅಂದರೆ ಅಯ್ಯನಿಗೆ ಹೇಳಿದಾಗ ಅವ್ರು ಒಪ್ಕೊಂಡ್ರು ಈಸಿ. ಅವ್ರು ಹೇಳಿದ್ಮೇಲೆ ಆಮೇಲೆ ನಾನು ಅಜ್ಜನಿಗೆ, ಇಲ್ಲ ಅಣ್ಣ ಹಂಗೇನು ವೈಮನಸ್ಯ ಆಗಲ್ಲ, ಈಗೇನು ನಮ್ದೇನು ಬೇರೆ ಸಂಬಂಧ ಅಲ್ಲ, ಹೊಸ ಸಂಬಂಧ ಅಲ್ಲ, ಗೊತ್ತಿರೋರೆ, ನಾನು ಏನು ಅಹಂಕಾರ ಮಾಡಲ್ಲ, ಜಂಬ ಮಾಡಲ್ಲ, ನನಗೆ ಇಂಜಿನಿಯರಿಂಗ್ ಓದ್ಲಿಕ್ಕೆ ತುಂಬ ಇಷ್ಟ, ಮಾಡಿಸಿ. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಫೋರ್ಸ್ ಮಾಡಿದ್ರು. ಯಾಕೋ ಎಲ್ಲರೂ ಇಷ್ಟು ಫೋರ್ಸ್ ಮಾಡ್ತಿರೋವಾಗ ಅಷ್ಟೊತ್ತಿಗೆ ಟೈಮ್ ಏನೋ ಕೂಡ್ ಬಂತು. ಚಂದ ಹೇಳ್ದೆ ಕನ್ನಯ್ಯ. ಆದರೆ ದ ಥಿಂಗ್ ಈಸ್, ಅಷ್ಟೆಲ್ಲ ಪ್ರಾಸೆಸ್ ಮಾಡೋ ಅಷ್ಟೊತ್ತಿಗೆ CET ಕೌನ್ಸಿಲಿಂಗ್ ಆಗ್ತಾ ಇತ್ತಲ್ಲ, ಅದರಲ್ಲಿ ಫಸ್ಟ್ ರೌಂಡು ಮುಗ್ದೇ ಹೋಗಿತ್ತು. ಸೆಕೆಂಡ್ ರೌಂಡ್ ಹೋಗ್ತಾ ಇದೀವಿ ಇವಾಗ ನಾವು. ಫಸ್ಟ್ ಟೈಮ್ ಇಲ್ಲಿ ಒಪ್ಸೋ ಹೊತ್ತಿಗೆ ಇಷ್ಟೊತ್ತಾಯ್ತಲ್ಲ, ಫಸ್ಟ್ ರೌಂಡ್ ಮುಗ್ದೋಯ್ತು. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಇಮಿಡಿಯೇಟಾಗಿ ರೆಡಿ ಮಾಡ್ಕೊಂಡೆ. ಸ್ಟಡಿ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೆ, ಮಾರ್ಕ್ಸ್ ಕಾರ್ಡ್ಗಳಂತೆ ಎಲ್ಲ ರೆಡಿ ಆಗಿ ಸೆಕೆಂಡ್ ಕೌನ್ಸಿಲಿಂಗಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಅಜ್ಜ ಇನ್ನೊಂದು ಕಂಡೀಷನ್ ಹಾಕಿದ್ರು. ಏನಂತ, ನೋಡು, ನೀನು ಇಂಜಿನಿಯರಿಂಗಿಗೆ ಹೋಗಬೇಕು ಅಂತಂದರೆ ಬೇರೆ ಯಾವುದೋ ಕಾಲೇಜ್ಗೆ ಹೋದರೆ ನಾನು ಕಳಿಸಲ್ಲ, ಇದೇ ಊರಲ್ಲಿರಬೇಕು. AIT ಕಾಲೇಜು, ಏಕಮಾತ್ರ ಕಾಲೇಜು, ಇವತ್ತಿಗೂ ಕೂಡ ಏಕಮಾತ್ರ AIT ಕಾಲೇಜ್ಗೆ ಹೋಗಂಗಿದ್ರೆ ಹೋಗಬೇಕು. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಸಿಕ್ಕಿದ್ರೆ ಮಾತ್ರ ಹೋಗ್ಬೇಕು. ಅಜ್ಜಂಗೆ ಅಷ್ಟು ನಾಲೆಜ್ ಇತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದು ಎಲ್ಲ. ಖಂಡಿತ, ಅವರು ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ಮಾಡಿದಂಥವ್ರು. ಹಾಗಾಗಿ ಹಿ ಇಸ್ ನಾಲೆಡ್ಜಬಲ್ ಅಂಡ್ ಜಸ್ಟ್ ಲೈಕ್ ಎ ಮಿಲಿಟರಿ ಪರ್ಸನ್, ತುಂಬಾ ಹೈಲಿ ನಾಲೆಡ್ಜಬಲ್. ಹಾಗಾಗಿ ಹೋಗಂಗಿದ್ರೆ ಹೋಗು. ಫುಲ್ಲು ಭಾರ ದೇವ್ರ ಮೇಲೆ ಹಾಕ್ತೆ. ನೋಡಪ್ಪ, ಇಷ್ಟೆಲ್ಲ ಬಂದಿದೀವಿ. ಇಷ್ಟ ಇತ್ತು ಅನ್ನೋದ್ಕಿಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ತಗೊಂಡ್ರೆ ಏನಾಗುತ್ತೆ, CS ತಗೊಂಡ್ರೆ ಏನಾಗುತ್ತೆ, ಸಿವಿಲ್ ಅಂದ್ರೆ ಏನು, ಮೆಕ್ಯಾನಿಕಲ್ ಅಂದ್ರೆ ಏನು, ನೋ ಝೀರೋ ನಾಲೆಡ್ಜ್ ಅಬೌಟ್ ಇಟ್.
ಅಜ್ಜ ENC ಸಿಕ್ಕಿದ್ರೆ ಹೋಗು ಅಂದಿದ್ದಾರೆ, ನಾನು ENCಗೆ ಹೋಗಬೇಕು, ಬೇರೆ ನಂಗೆ ಗೊತ್ತಿಲ್ಲ. ಅದು AITಗೆ ಹೋಗಬೇಕು. ಹೋಗ್ತಾ ಇರೋದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ಸೀಟ್ ಎಲ್ಲ ಖಲಾಸ್ ಆಗಿರುತ್ತೆ, ಮುಗಿದು ಹೋಗಿರುತ್ತೆ. ಸರಿ, ಒಂದು ಧೈರ್ಯ ಮಾಡಿಕೊಂಡು CET ಕೌನ್ಸಿಲಿಂಗಿಗೆ ಮಲ್ಲೇಶ್ವರಂ ಬೆಂಗಳೂರಿಗೆ ಬೆಳಿಗ್ಗೆ 4 ಗಂಟೆ ಬಸ್ಸಿಗೆ ಹೊರಟ್ವಿ. ನಾನು ಎಲ್ಲರೂ ಕೂಡ ತಂದೆ ತಾಯಿ ಜೊತೆಗೆ ಹೋಗ್ತಾರೆ. ಐ ವಾಸ್ ದ ಓನ್ಲಿ ಕ್ಯಾಂಡಿಡೇಟ್ ವಿಚ್ ವೆಂಟ್ ದೇರ್ ವಿತ್ ದ ಹಸ್ಬೆಂಡ್. ನಂಗೆ ಅದೊಂದು ಒಂಥರ ವಿಯರ್ಡ್ ಸಿಚುಯೇಷನ್ನು. ಅದೊಂಥರ ಖುಷಿ ಅಂತನೂ ಅಲ್ಲ, ಒಂಥರ ಬೇಜಾರು ಅಂತನೂ ಅಲ್ಲ, ಒಂಥರ ಆಶ್ಚರ್ಯಕರ. ಎಲ್ಲರೂ ತಂದೆ ತಾಯಿ ಜೊತೆಗೆ ಬಂದಿದ್ದಾರೆ, ನಾನು ಒಬ್ಬಳೆ ಅಲ್ಲಿ ಗಂಡನ ಜೊತೆಗೆ ಹೋಗಿ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಅದೊಂದು ಸ್ಟೇಜಸ್ ಇರುತ್ತೆ, ಫೇಸ್ 1, ಫೇಸ್ 2, ಫೇಸ್ 3. ಅಲ್ಲಿವರೆಗೂ ನಮಗೆ ಅಲ್ಲಿ ಸೀಟ್ ಖಾಲಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಆಯಿತು. ನೆಕ್ಸ್ಟ್ ರೌಂಡಿಗೆ ಹೋಗಿ ವೇಟಿಂಗಿಗೆ ಕೂರಿಸಿದ್ರು. ಅದ ನಂತರ ಹೋಗಿ ಕೌನ್ಸಿಲಿಂಗ್ ಹಾಲಿಗೆ ಕೂರಿಸಿದ್ರು. ಕೌನ್ಸಿಲಿಂಗ್ ಹಾಲ್ನಲ್ಲಿ ದೊಡ್ಡ ಗೋಡೆ ಪ್ರೆಸೆಂಟೇಷನಲ್ಲಿ ಬರ್ತಾ ಇದೆ, ಯಾವ್ಯಾವ ಕಾಲೇಜ್ನಲ್ಲಿ ಯಾವ್ಯಾವ ಬ್ರಾಂಚು ಎಷ್ಟು ಸೀಟ್ ಖಾಲಿ ಇದೆ ಅಂತ. ಜನರಲ್ಲು, ಕ್ಯಾಟಗರಿ 1, SC ST ರಿಸರ್ವೇಷನ್ಸ್ಗಳೆಲ್ಲ ಇರುತ್ತೆ. ನಮ್ಮದು ಜನರಲ್, ಹಾಗಾಗಿ ಯಾವುದೇ ರಿಸರ್ವೇಷನ್ ಇಲ್ಲ. ನಾನು ಜನರಲಲ್ಲಿ ನೋಡ್ತಾ ಹುಡ್ಕೊಂಡು ಕಾಯ್ತಾ ಇದ್ದೆ. ಅಯ್ಯೋ AIT ಇಲ್ವಲ್ಲ, AIT ಇಲ್ವಲ್ಲ, ಬರ್ತಾನೆ ಇಲ್ವಲ್ಲ, AIT ಬರ್ತಾನೆ ಇಲ್ವಲ್ಲ ಅಂತ ಕಾಯ್ಕೊಂಡು ಕೂರಕ್ಕೆ. ಆಮೇಲೆ ಒಂದ್ಸಲ ಬಂತು, ತಕ್ಷಣ ನೋಡ್ತೀನಿ, ಖುಷಿ ವಿಚಾರ ಕನ್ನಯ್ಯ, AIT ಕಾಲೇಜ್ನಲ್ಲಿ ENCನಲ್ಲಿ 2 ಸೀಟ್ ಬಾಕಿ. ಓನ್ಲಿ 2 ಸೀಟ್ಸ್. ಸ್ಟಿಲ್ ಐ ರಿಮೆಂಬರ್ ದಟ್ ವರ್ಡ್ ಆನ್ ದ ವಾಲ್. 2 ಸೀಟು. ಇನ್ನ 100 ಜನ ಕರೆಯಕ್ಕಿದ್ದಾರೆ. 100 ಜನ ಆದ್ಮೇಲೆ ನಾನು ಹೋಗಲ್ಲಿ ಸೀಟಲ್ಲಿ ಕೂತ್ಕೋಬೇಕು. ದೇವ್ರ ಪ್ರಾರ್ಥನೆ, ಜಪ, ತಪ ಎಲ್ಲ ಅಲ್ಲೇ ಶುರುವಾಯ್ತು. ದೇವ್ರೆ ಅದು 2ರಲ್ಲಿ ಒಂದಾದ್ರೂ ಸೀಟ್ ನನಗೆ ಸಿಗ್ಲಿ, ಒಂದಾದ್ರೂ ನನಗೆ ಸಿಗ್ಲಿ ಅಂತೇಳಿ ಆ ಪ್ರಾರ್ಥನೆ ಬಿಟ್ಟು ಇನ್ನೇನು ಮಾಡಿಲ್ಲ. ನಂಗೆ ಒಂದಾದ್ರೂ ಸೀಟ್ ಸಿಗ್ಲಿ, ದೇವ್ರೆ 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 ಅನ್ಕೊಂಡೇ ಇದ್ದೀನಿ. ಆಮೇಲೆ ಕರೆದ್ರು, ನಾಗಶ್ರೀ ಅಂತ ಕರೆದ್ರು. ಹೋದೆ, ಕುತ್ಕೊಂಡೆ. 1 ಸೀಟ್ ಖಾಲಿ ಇತ್ತು ಕನ್ನಯ್ಯ, ಒಂದೇ 1 ಸೀಟು. ನಾನು ನಿಜವಾಗ್ಲೂ ಹೌ ಲಕ್ಕಿ ಐ ಆಮ್ ಅಂತೇಳಿ ಅನ್ನಿಸ್ತು. 100 ಸೀಟ್ ಇರುವಾಗ ತೊಗೊಳೋದು ಬೇರೆ, ಒಂದೇ 1 ಸೀಟ್ ಇರುವಾಗ ತೊಗೊಳೋದು. 1 ಸೀಟ್ ಸಿಕ್ತು. ಐ ಕನ್ಫರ್ಮ್ಡ್ AIT ENC 1 ಸೀಟ್ ಕನ್ಫರ್ಮ್ ಟು ನಾಗಶ್ರೀ. ಹೊರಗೆ ಬಂದಿದ್ದ ಕೂಡಲೇ, ಅವಾಗೆಲ್ಲ STD ಬೂತ್ಗಳಲ್ವಾ, ಹೊರಗೆ ಬಂದಿದ್ದ ಕೂಡಲೇ ಓಡ್ ಬಂದು STD ಕಾಲನ್ನು ನಮ್ಮ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಸೀಟ್ ಸಿಕ್ತು, ಅಮ್ಮ ಸೀಟ್ ಸಿಕ್ತು, ಅಮ್ಮ ಸೀಟ್ ಸಿಕ್ತು ಅಂತೇಳಿ ಅವ್ರ ಜೊತೆ ಖುಷಿ ಹಂಚ್ಕೊಂಡು ಆಮೇಲೆ ಅಲ್ಲಿಂದ ಹೊರಟಿದ್ದು. ಸೊ ಎಲ್ಲ ಒಂದು ಲಾಸ್ಟ್ ಮೂಮೆಂಟ್ನಲ್ಲೇನೆ. ಬಟ್ ಏನೇ ಆದ್ರೂ ಕೂಡ ಎಲ್ಲ ಚೆನ್ನಾಗಾಯ್ತು. ಅಲೈನ್ಡ್ ಬೈ ಯೂನಿವರ್ಸ್ ಅನ್ಸುತ್ತಲ್ವಾ ನಿಜವಾಗ್ಲೂ. ನೋಡಿದ್ರೆ ಅದೇ ನೀ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ, ನಾವು ಮನಸ್ಸಿನಿಂದ, ಆಂತರ್ಯದ ಮನಸ್ಸಿನಿಂದ ನಾವು ನಿಜವಾಗ್ಲೂ ಒಂದು ಒಳ್ಳೆ ಸಂಕಲ್ಪ ಅಂತೇಳಿ ಮಾಡ್ಕೊಂಡ್ರೆ, ಅದು ಒಳ್ಳೆ ಕೆಲಸಕ್ಕಾಗಿ ಮಾಡ್ಕೊಂಡ್ರೆ, ಅದು ಖಂಡಿತವಾಗಿಯೂ ನಮಗೆ ಯೂನಿವರ್ಸ್ ಅದಕ್ಕೆ ಸಿದ್ಧಿಸುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಅನ್ಸುತ್ತೆ. ಬಹುಶಃ ನಮಗೆ ಅವಾಗೆಲ್ಲ ಮ್ಯಾನಿಫೆಸ್ಟೇಷನು, ಸಂಕಲ್ಪಗಳು, ಯೂನಿವರ್ಸ್ ವಿಲ್ ರಿಸೀವ್ ಅವರ್ ಫ್ರೀಕ್ವೆನ್ಸಿ, ಇಟ್ ವಿಲ್ ರೆಸ್ಪಾಂಡ್ ಟು ಅವರ್ ಫ್ರೀಕ್ವೆನ್ಸಿ, ಅವೆಲ್ಲ ಗೊತ್ತಿಲ್ಲ. ಬ್ಲೈಂಡ್ ಆಗಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ವಿ. ಇವಾಗ ಅದಕ್ಕೆ ನಾವೊಂದು ಸೈಂಟಿಫಿಕ್ ನೇಮ್ ಕೊಟ್ಟಿದ್ದೀವಿ. ನಾವು ಮುಂಚೆ ಅದಕ್ಕೆ ನೇಮ್ ಇರಲಿಲ್ಲ, ಬಟ್ ಇದನ್ನೇ ನಾವು ಮಾಡ್ತಾ ಇದ್ವಿ, ಅಷ್ಟೇ ವ್ಯತ್ಯಾಸ. ಸೊ ಫೈನಲಿ ಐ ಗಾಟ್ ಸೀಟ್ ಇನ್ ENC. ಸೆಪ್ಟೆಂಬರ್ 23 ಮೊದಲನೇ ದಿವಸ ನಾನು AIT ಕಾಲೇಜಿಗೆ ಹೋಗಿ ಸರಸ್ವತಿ ಪೂಜೆಗೆ ಅಂತ ಹೇಳಿ ಹೋಗಿದ್ದು. ಅಲ್ಲಿಗೂ ಕಂಪ್ಲೀಟ್ಲಿ ನಂಗದು ಆ ಒಂದು ಪೀರಿಯಡ್, ಮಾರ್ಚಿಂದ ಹಿಡಿದು ಸೆಪ್ಟೆಂಬರ್ 23 ಘಟನೆಗಳು ನನ್ನ ಲೈಫ್ ಟೈಮ್ನಲ್ಲಿ ಅದೊಂಥರ ಯುಗದ ತರ ಆಗಿದೆ. ಕಂಪ್ರೆಸ್ಡ್ ಸ್ಟ್ರೆಸ್ ಎಲ್ಲ. ಹಾಗಾಗಿ ಅಲ್ಲಿರೋಂಥ ಪ್ರತಿ ಡೇಟು, ಪ್ರತಿ ಸಮಯ ಎಲ್ಲ ಸೆಪ್ಟೆಂಬರ್ 23ಕ್ಕೆ ಸರಸ್ವತಿ ಪೂಜೆ ಅಂತ ಹೇಳಿ ಕರೆದ್ರು. ಅವಾಗ ಹೋಗಿ ಸೇರ್ಕೊಂಡೆ. ಆಲ್ಮೋಸ್ಟ್ ಆಗಸ್ಟಲ್ಲಿ ನಾನು ಸೀಟ್ ತಗೊಂಡಿದ್ದು. ಜೂನ್ ಜುಲೈ ನಂಗೆ 3 ತಿಂಗಳು ಬೇಕಾಯ್ತು ನಮ್ಮ ಅಜ್ಜನ ಒಪ್ಪಿಸ್ಲಿಕ್ಕೆ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ. ಆರಾಮ್ಸೆ ಸೀಟ್ ಸಿಕ್ಬಿಡೋದು ನಮಗೆ ಫಸ್ಟ್ ರೌಂಡ್ನಲ್ಲಿ. ಸೆಕೆಂಡ್ ರೌಂಡಿಗೆ ಹೋಗಿದ್ರಿಂದ ಟೆನ್ಷನ್ನಲ್ಲೇ ಹೋಗಿದ್ವಿ, ಬಟ್ ದೇವ್ರು ನಮ್ಮ ಕೈ ಬಿಡಲಿಲ್ಲ. ನಮಸ್ತೆ. 2002 ಜೂನ್ 2ನೇ ತಾರೀಕು ನಂದು ಮತ್ತು ನಾಗಶ್ರೀದು ಮದುವೆ ಆಗುತ್ತೆ. ಮದುವೆ ಆದರ ಸಂದರ್ಭದಲ್ಲಿ ನಾಗಶ್ರೀ PUCನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿರ್ತಾಳೆ. ನಮ್ಮ ಮನೆಯಲ್ಲಿ ಒಂದು ಚರ್ಚೆ ನಡೆಯುತ್ತೆ, PUC ನಂತರ ಏನು ಮಾಡಬೇಕು ಅಂತ ಅಂದ್ಕೊಂಡು. ನಮ್ಮ ಪೋಷಕರೆಲ್ಲ ಏನು ಸಜೆಷನ್ ಕೊಡ್ತಾಯಿದ್ರು ಅಂದರೆ, ಒಂದು TCH ಮಾಡಿಬಿಡ್ಲಿ, ನೀನು ಸಹ ಟೀಚರ್ ಆಗಿದೆಯಾ, ಆಕೆನೂ ಟೀಚರ್ ಆದರೆ ನಿಮಗೆ ಒಂದು ನಿಮ್ಮದು ಪರ್ಸ್ನಲ್ ಲೈಫ್ ಚೆನ್ನಾಗಿರುತ್ತೆ, ಒಂದೇ ಪ್ರೊಫೆಷನಲ್ಲಿದ್ದರೆ ಅನ್ನೋ ಥರಕ್ಕೆ ಇತ್ತು. ಆದರೆ ಆಕೆಗೆ ಬಾಲ್ಯದಿಂದಲೂ ಚಿಕ್ಕವಳಿಂದನೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಂದು ದೊಡ್ಡ ಕನಸಿತ್ತು. ಸೊ ಮತ್ತೊಂದು ಸಲ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾಗ ಏನು ಆಕೆ ಇಷ್ಟ ಇರುತ್ತೆ, ಇಷ್ಟದ ಪ್ರಕಾರನೇ ಇಂಜಿನಿಯರಿಂಗಿಗೆ ಜಾಯಿನ್ ಆಗೋದು ಅಂತ ಒಂದು ತೀರ್ಮಾನಕ್ಕೆ ಬರುತ್ತೆ. ಸೊ ಇಂಜಿನಿಯರಿಂಗನ್ನು ಇಲ್ಲೇ ಚಿಕ್ಕಮಗಳೂರಿನ AIT ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಮಾಡ್ತಾಳೆ. ಇಂಜಿನಿಯರಿಂಗ್ ಮಾಡುವಾಗಲೂ ನನಗೆ ಗೊತ್ತಿರೋಂಗೆ ಸಾಕಷ್ಟು
ಕಷ್ಟಗಳನ್ನು ಅನುಭವಿಸಿರ್ತಾಳೆ. ಯಾಕಂದರೆ ಎಲ್ಲ ಅವ್ರ ಜೊತೆಯಲ್ಲಿರುವಂಥ ಸಹಪಾಠಿಗಳು ಯಾರೂ ಮದುವೆ ಆಗಿರೋದಿಲ್ಲ. ಆದರೆ ಮದುವೆ ಆಗಿ ಈ ಥರದ್ದೊಂದು ಪ್ರೊಫೆಷನಲ್ ಕೋರ್ಸನ್ನು ಮಾಡೋದು ಭಾಳ ಒಂದು ಚಾಲೆಂಜಿಂಗು. ಆ ಚಾಲೆಂಜನ್ನು ಮೀರಿ ಆಕೆ 2006ರಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ನಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾಳೆ. ಆ ಕಂಪ್ಲೀಟ್ ಮಾಡೋಂಥ ಸಂದರ್ಭದಲ್ಲೂ ಏನಾಗುತ್ತೆ, 7ನೇ ಸೆಮಿಸ್ಟ್ರಲ್ಲಿರುವಾಗ TCS ಕಂಪ್ನಿಗೆ ಸೆಲೆಕ್ಷನ್ ಆಗುತ್ತೆ. TCS ಕಂಪ್ನಿ ಅಂತ ಹೇಳಿದ್ರೆ ಬೆಂಗಳೂರು, ಮಿನಿಮಮ್ ಅಂತ ಹೇಳಿದ್ರೆ ಬೆಂಗಳೂರು ಅಥವಾ ನಮ್ಮ ದೇಶದ ಯಾವುದೇ ಒಂದು ಭಾಗದಲ್ಲಿ ಹೋಗಿ ಕೆಲಸ ಮಾಡೋವಂಥ ಒಂದು ಸಿಚುವೇಶನ್ ಉದ್ಭವ ಆಗುತ್ತೆ. ಏನಾಗುತ್ತೆ, ಅವಾಗ ನಾನು ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು, ಅವಳು ಚಿಕ್ಕಮಗಳೂರು ಬಿಟ್ಟು ಬೆಂಗಳೂರು ಅಥವಾ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡೋದು ಅನ್ನೋದಂದರೆ ಮತ್ತೆ ಒಂಥರ ಪರ್ಸ್ನಲ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಕೊಂಡು ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ನಾನು ಆಕೆ ಚರ್ಚೆ ಮಾಡಿ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ. ಆಕೆ ಕನ್ವಿನ್ಸು ಸಹ ಆಗ್ತಾಳೆ. ಏನಂದರೆ ಚಿಕ್ಕಮಗಳೂರಿನಲ್ಲೇ ಯಾವುದಾದ್ರೂ ಒಂದು ಹುದ್ದೆ ಮಾಡೋದು, ಕೆಲಸ ಮಾಡೋದು ಕ್ವಾಲಿಫಿಕೇಷನ್ಗೆ ತಕ್ಕನಂಗೆ ಅಂತ ಅಂದ್ಕೊಂಡು ದೇವ್ರ ದಯದಿಂದ ಅದೇ ಸಂದರ್ಭಕ್ಕೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಾಲಾಗುತ್ತೆ. 2008ನೇ ಇಸ್ವಿನಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕಿಯಾಗಿ ಆಯ್ಕೆ ಆಗ್ತಾಳೆ. ಚಿಕ್ಕಮಗಳೂರೇ ನಮಗೆ ಸಿಗುತ್ತೆ. ಸೊ ಅಲ್ಲಿಂದ 2007ರಲ್ಲಿ ನನ್ನ ಮಗನ ಜನನ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಸಾಂಸಾರಿಕ ಜೀವನ ಇನ್ನೂ ಸಂತೋಷದಾಯಕವಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಜೊತೆಯಲ್ಲೇ ಆಕೆ ನಾಗಶ್ರೀ ಸಾಹಿತ್ಯದಲ್ಲೂ ಸಹ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೆಚ್ಚು ಕಡಿಮೆ 2008ರಲ್ಲೇ ಶ್ರೀಮತಿ ಪ್ರೇಮ ಕೋದಂಡರಾಮ ಅವ್ರ ಹತ್ರ ಭಗವದ್ಗೀತೆಯನ್ನು ಕಲೀಲಿಕ್ಕೆ ಆರಂಭ ಮಾಡ್ತಾಳೆ. ಸೊ ಭಗವದ್ಗೀತೆಯನ್ನು ಕಲಿತು ನಂತರದಲ್ಲಿ ಏನು ನಮ್ಮ ಮನೆ ಸುತ್ತಮುತ್ತ ಮಹಿಳೆಯರಿರ್ತಾರೆ ಅವರಿಗೂ ಸಹ ಭಗವದ್ಗೀತೆಯನ್ನು ಹೇಳ್ಕೊಡೋದು, ಸಂಸ್ಕೃತವನ್ನು ಹೇಳ್ಕೊಡುವಂಥದ್ದು, ಮತ್ತು ಪುಟ್ಟ ಮಕ್ಕಳಿಗೆ ಶ್ಲೋಕಗಳನ್ನು ಹೇಳ್ಕೊಡುವಂಥದ್ದು, ಆ ರೀತಿ ಆಕೆ ಒಂದು ಸಾಮಾಜಿಕ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಅದ್ರ ಜೊತೆಗೆ 2013ರಲ್ಲಿ ನನ್ನ ಮಗಳು ಗ್ರೀಷ್ಮಳ ಜನನ ಆಗುತ್ತೆ. ನಮ್ಮ ಕುಟುಂಬ ಇನ್ನೂ ಸಹ ಸಂತೋಷದಾಯಕವಾಗಿ ನಾವು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತೀವಿ. ನಂತರದಲ್ಲಿ ನಾಗಶ್ರೀಗೆ MTech ಮಾಡೋವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. MTechಲ್ಲೂ ಸಹ ಆಕೆ ಗೋಲ್ಡ್ ಮೆಡಲ್, ಫಸ್ಟ್ ರ್ಯಾಂಕ್ ತಗೊಂಡು ರಾಜ್ಯಕ್ಕೆ VTU ವಿಶ್ವವಿದ್ಯಾಲಯ, ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಗೋಲ್ಡ್ ಮೆಡಲಲ್ಲಿ ಫಸ್ಟ್ ರ್ಯಾಂಕನ್ನು ತಗೊಳ್ತಾಳೆ. ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಮಾಡುವಂಥ ಒಂದು ಮನಸ್ಥಿತಿ ಆಕೆದು. MTech ನಂತರ MA ಮಾಡಿದ್ಲು. MAನೂ ಸಹ ಅತ್ಯಂತ ಹೆಚ್ಚು ಅಂಕದೊಂದಿಗೆ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅವಳು MAಯನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾಳೆ. ಮನೆಯಲ್ಲೂ ಅಷ್ಟೇ, ಮನೆಯಲ್ಲಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾಳೆ. ಈಗ ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು, ಅಡುಗೆ ಮಾಡಿ ಮಕ್ಕಳುಗಳನ್ನು ತಯಾರು ಮಾಡಿ ನಂತರ ಕಾಲೇಜಿಗೆ ಹೋಗುವಂಥದ್ದು. ಅದ್ರ ಜೊತೆಗೆ ಸಾಹಿತ್ಯಿಕ ಸೇವೆಯಲ್ಲೂ ಸಹ ತುಂಬ ಆಸಕ್ತಿಯಿಂದ ಸಾಹಿತ್ಯಿಕ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ನಾವು ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಯಾರಾದರೂ, ನಾನು ಒಬ್ಬ ಲೆಕ್ಚರ್ ಆಗಿರೋದ್ರಿಂದ ಕಾಲೇಜ್ನಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಏನಾದರೂ ಈ ಥರದ್ದೊಂದು ಗುರಿ ಇಟ್ಕೊಂಡಿದ್ದೀನಿ, ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ನಾವು ಅವರ ಪೋಷಕರಿಗೆ ಕನ್ವಿನ್ಸನ್ನು ಮಾಡಿ, ನಿಮ್ಮ ಮಗು ನೋಡಿ ಈ ಥರದ್ದು ಒಂದು ಎಜುಕೇಷನ್ ಮಾಡಲಿಕ್ಕೆ ಆಸೆ ಪಟ್ಟಿದೆ ಅಂತ ಅಂದ್ಕೊಂಡು ಕನ್ವಿನ್ಸ್ ಮಾಡ್ತೀವಿ. ಸೊ ನಮ್ಮ ಮನೆಯಲ್ಲೇ ಈ ಥರದ್ದು, ನಮ್ಮ ಪತ್ನಿನೇ ಶ್ರೀಮತಿ ನಾಗಶ್ರೀನೇ ಅವಳು ಇಂಜಿನಿಯರಿಂಗೇ ಮಾಡಬೇಕು ಅಂತ ಆಸೆ ಪಟ್ಟಾಗ ನಾವು ಅವರ ಆಸೆನ ಈಡೇರಿಸಲೇಬೇಕಾಗಿರೋದೊಂದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಮ್ಮ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿ ಆಕೆಗೆ ಇಂಜಿನಿಯರಿಂಗೇ ಸೇರಬೇಕು ಅಂತ ಅಂದ್ಕೊಂಡು ಅವಳೇನು ಆಸೆ ಇತ್ತು ಆಸೆ ಪ್ರಕಾರ ಇಂಜಿನಿಯರಿಂಗನ್ನು ಮಾಡಿ, ಈಗ ಅವಳ ಏನು ಆಸೆ ಇರುತ್ತೆ ಆಸೆ ಪ್ರಕಾರ ಇಂಜಿನಿಯರಿಂಗು ಜೊತೆಗೆ ಸಾಹಿತ್ಯಿಕ ಸೇವೆಯನ್ನು ಸಹ ಮಾಡ್ತಾ ಇರ್ತಾಳೆ. ಅವಳು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮಾಡ್ತಾ ಇರ್ತಾಳೆ. ಹಾಗಾಗಿ ನಾನು ಅವಳಿಗೆ ತಮಾಷೆಗೆ ಹೇಳ್ತಾ ಇರ್ತೀನಿ, ಅವಳು ಜಗಳ ಮಾಡಬೇಕು ಅಂತ ಹೇಳಿದ್ರು ತಯಾರಿ ಮಾಡಿಕೊಂಡು ಸಂಪೂರ್ಣವಾಗಿ ಜಗಳ ಮಾಡಿ ನಾನೇ ಸೋತು ಅವಳೇ ವಿನ್ನಾಗೋ ಥರ ಜಗಳ ಮಾಡ್ತಾ ಇರ್ತಾಳೆ. ಆದರೆ ನಮ್ಮಲ್ಲಿ ಜಗಳ ಅಂತ ಹೇಳಿದ್ರೆ ವಾಗ್ವಾದಗಳೇನಿರೋದಿಲ್ಲ, ಏನೋ ಸ್ವಲ್ಪ ಮಾನಸಿಕವಾಗಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ 1 or 2 hours ಮಾತಾಡೋದನ್ನು ಬಿಟ್ಬಿಡ್ತೀವಿ, ನಂತರ ಮತ್ತೆ ಸರಾಗವಾಗಿ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಏನು ಅವಳು ಆಸಕ್ತಿದಾಯಕವಾದಂತಹ ಏನು ನಮ್ಮ ಜೀವನನ ಭಾಳ ಸಂತೋಷದಾಯಕವಾಗಿ, ಏನು ಅವಳ ಆಸಕ್ತಿ ಏನಿರುತ್ತೆ ಆಸಕ್ತಿ ಪ್ರಕಾರ ನಮ್ಮ ಆಸಕ್ತಿ ಏನಿರುತ್ತೆ
ಆಸಕ್ತಿ ಪ್ರಕಾರ ನಾವು ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆಗೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಮಗ ದೈವಿ ಕೃಷ್ಣ IIT ಗೌಹಾಟಿನಲ್ಲಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಅವನು BTech ಅನ್ನು ಮಾಡ್ತಾ ಇರ್ತಾನೆ. ಅದು ನಮಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಅತ್ತೆ ಮಾವರಿಗೆ, ನಾಗಶ್ರೀಗೆ ಎಲ್ರಿಗೂ ಸಹ ಭಾಳ ಸಂತೋಷದಾಯಕವಾದಂಥ ವಿಚಾರ. ಆ್ಯಂಡ್ MTech ಅನ್ನು ಮಾಡ್ತಾ ಇರುವಾಗ ನನ್ನ ಮಗ, ನನ್ನ ಮಗಳು ಮತ್ತು ನಾವು ಎಲ್ಲರೂ ಸಹ ಆಕೆಗೆ ಸಪೋರ್ಟನ್ನು ಮಾಡ್ತಾಯಿದ್ವು. ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿಗಳ ಜೊತೆ ನಾವು ಬೆಳೀತಾ ಇರೋವಂಥ ಸಂದರ್ಭದಲ್ಲಿ ನನಗೆ ಅಮ್ಮ ಯಾವುದೇ ರೀತಿಯಾದಂಥ ಕೆಲಸನ ಹೇಳ್ತಾ ಇರಲಿಲ್ಲ, ಕೆಲಸ ಮಾಡ್ತಾನೂ ಇರಲಿಲ್ಲ. ಓದು ಅಂತ ಅಂದ್ಕೊಂಡು ಓದಿಸ್ತಾ ಇದ್ರು. ಆಮೇಲೆ ನಾಗಶ್ರೀ ಜೊತೆ ನಾವು ಸಂಸಾರ ಮಾಡೋವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆಕೆ ಓದ್ತಾ ಇರುವಾಗ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ಕೆಲವು ಸಂದರ್ಭಗಳು ಬರ್ತಾಯಿತ್ತು. ಸಾಕಷ್ಟು ಸಮಯದಲ್ಲಿ ಆಕೆನೇ ನೋಡ್ಕೊಳ್ತಾ ಇದ್ಲು. ಆದರೆ ಕೆಲವು ಸಂದರ್ಭಗಳಲ್ಲಿ ನಾನು ನೋಡ್ಕೊಳ್ಬೇಕಾದಂಥ ಸಂದರ್ಭ ಬಂತು. ಅದೊಂದು ಜವಾಬ್ದಾರಿ ನಾನು ಕಲ್ತಂಗಾಯಿತು. ಜೊತೆಗೆ ಕಾಫಿ ಮಾಡೋವಂಥದ್ದು ಅಥವಾ ಅನ್ನ ಮಾಡೋದು, ಈ ಥರದ್ದು ಕೆಲಸಗಳನ್ನು ನಾನು ನಮ್ಮ ಅಮ್ಮ ನನಗೆ ಕಲಿಸಿರಲಿಲ್ಲ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಕಲಿಬೇಕಾಗಿ ಬಂತು. ಭಗವಂತನ ದಯೆಯಿಂದ, ನಮ್ಮ ತಂದೆ ತಾಯಿಗಳ ದಯದಿಂದ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿರ್ತಾಳೆ. ಎಲ್ಲ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹೋಗುವಂಥ ಹೆಂಡತಿ ಸಿಕ್ಕಿರ್ತಾಳೆ. ಆ ರೀತಿಯ ಒಂದು ಪತ್ನಿಯನ್ನು ಪಡೆದಿರಲಿಕ್ಕೆ ನಾನು ಖಂಡಿತವಾಗ್ಲೂ ಅದೃಷ್ಟವಂತ. ಇನ್ನು ಮುಂದಿನ ಜನ್ಮ ಅಂತಿದ್ರೆ ಖಂಡಿತವಾಗ್ಲೂ ಆಕೆನೇ ನನ್ನ ಪತ್ನಿ ಆಗಲಿ ಅಂತ ಅಂದ್ಕೊಂಡು ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇರ್ತೀನಿ. ಅವಳ ಭವಿಷ್ಯ ಇನ್ನೂ, ಅವಳ ಏನು ವೃತ್ತಿ ಜೀವನ ಇರುತ್ತೆ, ಹಾಗೆ ಅವಳ ಏನು ಸಾಹಿತ್ಯಿಕ ಜೀವನ ಇರುತ್ತೆ, ಎಲ್ಲ ಜೀವನದಲ್ಲೂ ಯಶಸ್ವಿ ಸಿಗಲಿ. ಯಶಸ್ಸು ಸಿಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು, ಖಂಡಿತವಾಗ್ಲೂ ಜೀವನ ಪರ್ಯಂತ ಅವಳಿಗೆ ಎಲ್ಲ ಕ್ಷೇತ್ರದಲ್ಲೂ ಬೆಳವಣಿಗೆ ಹೊಂದಲಿಕ್ಕೆ ಸಹಕಾರ ನೀಡ್ತಾ ಇರ್ತೀನಿ ಅಂತ ಅಂದ್ಕೊಂಡು ಈ ಮೂಲಕ ನಾಗಶ್ರೀಗೆ ತಿಳಿಸ್ತಾ ಇರ್ತೀನಿ. ಅದಾದಮೇಲೆ ನೀವು AIT ಕಾಲೇಜಲ್ಲಿ ಎಜುಕೇಷನ್ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ ಹೇಗಿತ್ತು? ಬಿಕಾಸ್ ಅಲ್ಲಿ ಇದುವರೆಗೂ ನೀವು ಬಾಲಕಿಯರ ಕಾಲೇಜ್, ಬಾಲಕಿಯರ ಸ್ಕೂಲಲ್ಲಿ ಬಂದಿದ್ದೀರಾ. ಈಗ ಕೋಎಡ್, ಅದು ಬೇರೆ ನೀವು ಮ್ಯಾರಿಡು, ಆಮೇಲೆ ಕರ್ಕೊಂಡು ಬರೋದು ಬಿಡೋದು, ಆ ಥರಗಳ ಅನುಭವಗಳು ಯಾವ ಥರ ಇದ್ವು ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ? ಅದಕ್ಕೊಂದು ಹೇಳಬೇಕು ಅಂದರೆ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಹೇಳಿದರು. ನೋಡು ನಾಗು, ನೀನು ಇಂಜಿನಿಯರಿಂಗ್ ಮಾಡ್ತಾ ಇದೆಯಾ, ನೀನು ಆರಾಮಾಗಿರು, ನೀನೇನು ಓದಬೇಕೋ ನೀನು ಇಂಡಿಪೆಂಡೆಂಟಾಗೇ ಇರು, ನಿಂಗೆ ಮದುವೆ ಆಗಿದೆ ಅಂತೆಲ್ಲ ನಾನು ನಿನಗೆ ತೊಂದರೆ ಕೊಡೋದಾಗೆ ಹಾಗೆಲ್ಲ ಇಲ್ಲ, ನೀನು ಆರಾಮಾಗಿ ಅಮ್ಮನ ಮನೇಲಿ ಇತ್ಕೊಂಡು ಓದ್ಕೋ, ನಾನು ಇಲ್ಲಿ ಇರ್ತೀನಿ. ನೀವೇನದು ಆಸೆ ಪಟ್ಟಿದ್ರಲ್ಲ, ಅತ್ತೆ ಮನೆಗಿಂತ ನೀವು ಅಮ್ಮನ ಮನೇಲೆ ಇದ್ದು ಓದಬೇಕು ಅಂತ. ಹೌದು. ಹಾಗಾಗಿ ಅಮ್ಮನೂ ಕೂಡ ಅಜ್ಜನ ಹತ್ರ ಮಾತಾಡಿದ್ರು. ಕಾಲೇಜ್ ಟೈಮ್ ಏನಿರುತ್ತೆ, 4 ತಿಂಗಳ ಅವಧಿ ಏನಿದೆ ಸೆಮಿಸ್ಟರು, ಅಲ್ಲಿ ಅಮ್ಮನ ಮನೇಲಿ ಇರೋದು. ಮತ್ತೆ ಸೆಮಿಸ್ಟರ್ ಟು ಸೆಮಿಸ್ಟರ್ ರಜಾ ಬರುತ್ತಲ್ಲ, ಅವಾಗ ನಾನು ಗಂಡನ ಮನೆಗೆ ಹೋಗೋದು. ಅದೇನು ಹರ್ಡಲ್ಸ್ ಆಗ್ಲಿಲ್ಲ, ಯಾಕಂದ್ರೆ ಮುಂಚೆನೆ ಅಮ್ಮ ಅದಕ್ಕೆಲ್ಲ ಕಂಡೀಷನ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಮತ್ತೆ ನಮ್ಮ ಮನೆಯವರು ಕೂಡ ಅದಕ್ಕೆ ಪೂರಕವಾಗಿದ್ರು. ವಾರಕ್ಕೊಂದ್ಸಲ ಶನಿವಾರ ಭಾನುವಾರ ಹಾಗೆ ನನ್ನ ಹತ್ರ, ನಮ್ಮ ಮನೆಗೆ ಬರೋರು, ನನ್ನ ಜೊತೆಗಿರೋರು. ಇನ್ನು ಮಿಕ್ಕಿದ ದಿನಗಳೆಲ್ಲ ಅವ್ರ ಮನೇಲೇ ಇರೋರು. ನನ್ಗೆ ಓದ್ಲಿಕ್ಕೆ ನನ್ನ ಟೈಮ್ ಅದು. ಹಾಗಾಗಿ ಪ್ರತಿದಿನ ಕಾಲೇಜಿಗೆ ಅಪ್ಪನೇ ಕರ್ಕೊಂಡು ಹೋಗ್ಬಿಡೋರು, ಅಪ್ಪನೇ ಕರ್ಕೊಂಡು ಬಂದುಬಿಡೋರು. ಆ್ಯಂಡ್ ಈವನ್ ಮದುವೆ ಆದಮೇಲೂ ಕೂಡ ಆ 4 ವರ್ಷದ ಏನು ಫೀಸ್ ಎಲ್ಲ ಏನಿದೆ ಅದಕ್ಕೆ ನನಗೆ ಅಪ್ಪ ಅಮ್ಮನೇ ನೋಡ್ಕೊಂಡಿದ್ದು. ಅದನ್ನು ಕೂಡ ನನಗೆ ಅಮ್ಮ ಹೇಳಿದರು, ಇಲ್ಲ ಫೀಸ್ ನಾನೇ ಕಟ್ಟೋದು, ನಾನೇ ಓದಿಸ್ಬೇಕು, ನಾನೇ ಮಾಡಿಸ್ಬೇಕು ಅಂತೇಳಿ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಕೂಡ ಎಷ್ಟು ವಿರೋಧ ಆಗುತ್ತೆ ಅಂದರೆ ಕನ್ನಯ್ಯ, ಮೊದಲೇ ನನಗೆ ಅಜ್ಜಂದೊಂದು ಬ್ಯಾರಿಕೇಡು. ಇಂಜಿನಿಯರಿಂಗ್ ಸೇರಿದ ಮೇಲೂ ಕೂಡ ನಮ್ಮ ಮಾವನ ಕೆಲವು ಫ್ರೆಂಡ್ಸು, ನನ್ನ ಕೆಲವು ರಿಲೇಟಿವ್ಸು ಎಷ್ಟು ನೆಗೆಟಿವ್ ಆಗಿ ಹೇಳ್ತಾರೆ ಅಂದರೆ, ಒಬ್ಬರು ನಮ್ಮಮ್ಮನಿಗೆ ಬಂದು, ಮಂಜುಳಾ ನಿಂಗೆ ತಲೆ ಸರಿ ಇಲ್ಲ ಕಣೆ, ಮದುವೆ ಆದವಳನ್ನ ಯಾರು ಇಂಜಿನಿಯರಿಂಗಿಗೆ ಹೋಗಿ ಸೇರಿಸ್ತಾರಾ, ನೀನು ಕಟ್ಟೋ 12,000 ರೂಪಾಯಿನಲ್ಲಿ ಅದೇ 4 ವರ್ಷಕ್ಕೆ ಎಷ್ಟು 50,000 ರೂಪಾಯಿ, 1 ಲಕ್ಷ ರೂಪಾಯಿ ಆಗುತ್ತಾ, ತಗೊಂಡು ಹೋಗಿ ಬ್ಯಾಂಕಿಗೆ ಇಡೋ, ಆ ಬ್ಯಾಂಕಲ್ಲಿ ಬರೋ ಅಂಥ ಬಡ್ಡಿನಲ್ಲಿ ಅವಳು ಮುಂದೆ ಜೀವನನಾರು ಮಾಡ್ತಾಳೆ, ಅವಳಿಗೆ ಯಾಕೆ ಇಂಜಿನಿಯರಿಂಗಿಗೆ ಹೋಗಿ ಸೇರಿಸಿ ಕಳಿಸಿದ್ಯಾ, ಓದೋಕ್ಕಾಗತ್ತಾ, ಮದುವೆ ಆದಮೇಲೆ ಓದೋಕ್ಕಾಗತ್ತಾ, ನಿಂಗೆ ಬುದ್ಧಿ ಇದೆಯಾ ಅಂತೇಳಿ ನಮ್ಮ ಅಮ್ಮಂಗೆ ಬೈದಿದ್ರು. ಅವರಿಗೆಲ್ಲ ಉತ್ತರ ಕೊಟ್ಟಿದ್ದು ನಮ್ಮಮ್ಮ 4 ವರ್ಷ ಆದಮೇಲೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಂದಿದ್ರು. ಖಂಡಿತ. ಇನ್ನೊಬ್ರು ನಮ್ಮ ರಿಲೇಟಿವ್ ನೆನ್ಪು ಮಾಡ್ಕೋಬೇಕು, ಅವ್ರು ಇವತ್ತಿಗೂ ಅವರು ನನ್ನ ಎಲ್ಲ ಏಳ್ಗೆಗಳನ್ನು ನೋಡಿ ಇವತ್ತು ನನ್ನನ್ನು ಎಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾರೋ, ಅವತ್ತು ಅವರೇ ನಮ್ಮಮ್ಮನ ಹತ್ರಕ್ಕೆ ಬಂದು, ಮಂಜುಳಾ ನಿಂಗೇನು ಬುದ್ಧಿ ಇದೆಯೇನೆ, ನಿಂಗೇನು ತಲೆ ಕೆಟ್ಟಿದ್ಯಾ, ಮೇಷ್ಟ್ರು ಮಕ್ಕಳು ಮೇಷ್ಟ್ರಾಗ್ತಾರೆ, ಪೊಲೀಸ್ ಮಕ್ಕಳು ಪೊಲೀಸ್ ಆಗ್ತಾರೆ, ಲಾಯರ್ ಮಕ್ಕಳು ಲಾಯರ್ ಆಗ್ತಾರೆ, ಪೊಟ್ನ ಕಟ್ಟೋ ಮಕ್ಳು ಯಾರು ಇಂಜಿನಿಯರ್ ಆಗೋಕ್ಕಾಗುತ್ತೇನೆ, ಪೊಟ್ನ ಕಟ್ಟೋ ಮಕ್ಕಳು ಪೊಟ್ನನೇ ಕಟ್ಟಬೇಕು, ಮದುವೆ ಆದಮೇಲೆ ನೀನು ಕಳಿಸಿದ್ಯಲ್ಲ, ನೀನು ದುಡ್ಡು ಹಾಳು ಮಾಡ್ಕೊಳ್ತಿದ್ಯಾ, ಅವಳಿಗೆ ಎಲ್ಲಿ ಓದೋಕ್ಕಾಗತ್ತೆ. ಆ ಮಾತುಗಳೆಲ್ಲ ನನಗೆ ಇದೇ ಆವಾಗಲೇ ಹೇಳಿದ್ದು, ಬದುಕು ಎಂಬ ಯೂನಿವರ್ಸಿಟಿ ಅವಮಾನ, ಸೋಲು, ಹಸಿವು ನನ್ನಲ್ಲಿ ಕೀಳರಿಮೆ ಮೂಡಿಸ್ಲಿಲ್ಲ ಇದು, ಬಟ್ ನನ್ನಲ್ಲೊಂದು ಛಲ ಕೊಡ್ತು. ಇವರೆಲ್ಲ ಇಷ್ಟು ಹೇಳ್ತಾ ಇದ್ದಾರಲ್ಲ,
ಐ ಮಸ್ಟ್ ಪ್ರೂವ್ ಮೈ ಸೆಲ್ಫ್, ನನ್ನನ್ನು ನಾನು ಪ್ರೂವ್ ಮಾಡಿಕೊಂಡ್ಲೇಬೇಕು ಅನ್ನೋ ಒಂದು ಛಲ ಅವತ್ತಿಂದ ಶುರುವಾಯಿತು. ಅವತ್ತಿಂದನೇ ಬಹುಶಃ ಅವರನ್ನೆಲ್ಲ ನಾನು ಇವತ್ತು ತೆಗಳ್ತಾ ಇಲ್ಲ, ನನ್ನಲ್ಲಿ ಒಂದು ಛಲ ಮೂಡಿಸಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವ್ರುಗಳೇ ಮೂಲ ಕಾರಣ. ಇಲ್ಲ ಅಂದಿದ್ರೆ ನಾನು ಈಸಿಯಾಗಿ ಫ್ಲೋ ಆಗೋಗ್ಬಿಡ್ತಿದ್ನೇನೋ, ಅಯ್ಯೋ ಓದಿದ್ರೆ ಹೋಗ್ಲಿ, ಅಥವಾ ಛಲ ಅಷ್ಟು ಗಟ್ಟಿಯಾಗಿ ಇರ್ತಿತ್ತೋ ಇಲ್ವೋ, ಆ ಒಂದು ಅನಿವಾರ್ಯ ಸಂದರ್ಭಗಳು ನೀವು ಫೇಸ್ ಮಾಡಲಿಲ್ಲ ಅಂದ್ರೆ ಆ ಥರ ಸಂದರ್ಭಗಳನ್ನು ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡಿ ಕರೆಕ್ಟ್ ನಿಮ್ಮನ್ನು ನೀವು ಇನ್ನೂ ಸ್ಟ್ರೆಂತ್ ಮಾಡಿ ಖಂಡಿತ ಅವ್ರು ನನ್ನನ್ನು ಸ್ಟ್ರೆಂತ್ ಕೊಟ್ಟಿದ್ದಾರೆ ನನಗೆ. ಅವರು ನಾನು ನಿಜವಾಗ್ಲೂ ತೆಗಳ್ತಾ ಇಲ್ಲ, ದೇ ಹ್ಯಾವ್ ಗಿವನ್ ಮಿ ದ ಸ್ಟ್ರೆಂತ್ ಬಿಕಾಸ್ ಆಫ್ ವಿಚ್. ಬಟ್ ಆ ಟೈಮ್ ನಮ್ಮ ಬಗ್ಗೆ ಎಲ್ಲಿ ನಾವು ಏನೋ ಮಾಡ್ತೀವಿ ಅನ್ನೋ ಉತ್ಸಾಹದಲ್ಲಿ ನಾವು ನುಗ್ತಾ ಇರ್ತೀವಿ, ಬಟ್ ಹಿಂಗಡೆ ಅದು ತೆಗ್ಳೋದು ಅಥವಾ ಅವರ ಅನಿವಾರ್ಯಗಳಿಗೆ ಅವ್ರ ಮಾನಸಿಕ ವಿಚಾರಗಳಿಗೆ ಅದು ಹೇಳಿದಾಗ ಇವತ್ತು ನಾವು ಎಷ್ಟೋ ಜನ ನೋಡ್ತೀವಿ ಡಿಸಿಷನ್ಸು ಇವತ್ತಿನ ಯೂತ್ಸ್ಗಳು ಮಾಡ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಎಲ್ಲ ಮಾಡ್ತಾರೆ. ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಜನ ಇಷ್ಟ ಇಲ್ದಿದ್ದನ್ನ ಮಾಡ್ತಾರೆ ಬಿಕಾಸ್ ಅವ್ರ ಫ್ಯಾಮಿಲಿ ಮತ್ತು ಅವ್ರದ್ದು ಪಿಯರ್ ಪ್ರೆಷರ್ ಇರುತ್ತೆ. ಏನು ಹೇಳೋಕ್ಕೆ ಇಷ್ಟ? ಅವರು ಮುಂಚೆ ಅವ್ರ ಪ್ಯಾಷನನ್ನು ಕಂಡುಕೊಳ್ಬೇಕು, ಜೊತೆಗೆ ಅಪ್ಪ ಅಮ್ಮ ಯಾವ ವಿಚಾರಕ್ಕೋಸ್ಕರ ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡಬೇಕು. ಯಾಕಂದರೆ ನಾವು ಆ ಯೌವನದ ವಯಸ್ಸಿನಲ್ಲಿ ನಾವು ಎಷ್ಟೋ ಸಲ ಡಿಸಿಷನನ್ನು ರಾಂಗ್ ತಗೊಳ್ಳೋದೇ ಹೆಚ್ಚು. ಬಿಕಾಸ್ ನಮ್ಮ ತಂದೆ ತಾಯಿ ಅವ್ರ ಅನುಭವಸ್ಥರು, ವಯಸ್ಸಿನಲ್ಲಿ ಹಿರಿಯರು, ಜೊತೆಗೆ ಅನುಭವಸ್ಥರು. ಆದರೆ ಹೇಳಲಿಕ್ಕಾಗಲ್ಲ, ವಯಸ್ಸು ಚಿಕ್ಕದಾದ್ರೂ ಅನುಭವ ದೊಡ್ಡದಿರುತ್ತೆ. ಬಟ್ ಎಟ್ ನಮಗೆ ಯೋಚನೆ ಮಾಡುವಂಥ ಕೇಪಬಿಲಿಟಿ ಇದ್ದಾಗ ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಟ್ ಸಿಚುಯೇಷನ್. ಹಾಗಾಗಿ ಪರಿಸ್ಥಿತಿ ಮನಸ್ಥಿತಿ ಎರಡನ್ನೂ ಅವಲೋಕನೆ ಮಾಡಿದಾಗ ಮಾತ್ರ ಆ ಸಿಚುಯೇಷನಲ್ಲಿ ನೀನು ಅಪ್ಪ ಅಮ್ಮನ ಹೇಳಿದ್ದೇ ಹೋಗ್ಬೇಕಾ ಅಥವಾ ಹೇಳಿದ್ದನ್ನ ಬಿಟ್ಟು ಮಾಡ್ಬೋದಾ ಅನ್ನೋದು ಡಿಸೈಡ್ ಆಗುತ್ತೆ. ಯಾಕಂದರೆ ನನ್ನ ವಿಚಾರದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗಾಗ್ತಿದೆ ಅಂತ ಹೇಳಿ ಅವ್ರು ಪೂರಕವಾಗಿ ನಡ್ಕೊಂಡಿದ್ದಕ್ಕೆ ನನಗೆ ಈ ಥರದೊಂದು ಒಳ್ಳೆ ಭವಿಷ್ಯ ಸಿಕ್ತು. ಬಹುಶಃ ಇಲ್ಲ ನನ್ನ ಅಪ್ಪ ಅಮ್ಮ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ, ನನ್ನ ಕೈಲಿ ಆಗಲ್ಲ ಕಣಮ್ಮ, ನಾನು ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿದಿದ್ರೆ ನನ್ನ ಜೀವನ ಇನ್ನೊಂದು ರೀತಿ ಹಿಂಗೆಂಗೋ ಆಗಿರೋದು. ಇನ್ಯಾರೋ ಗಂಡ ಸಿಕ್ಕಿರೋನು, ಅವ್ನು ಹೇಗಿರ್ತಿದ್ನೋ ಗೊತ್ತಿಲ್ಲ. ಅವಾಗ ಇದೆಲ್ಲ ಆಗ್ತಿತ್ತು, ಸಾಧ್ಯ ಇಲ್ಲ. ಹೌದು, ಈಗ ನನ್ನ ತಂದೆ ತಾಯಿಯಿಂದ ಒಂದು ಕಾರಣದಿಂದಲೇ ನನಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ. ಹಾಗಾಗಿ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಆ ಡಿಸಿಷನ್ಗೆ, ಆ ಸಿಚುವೇಶನ್ಗೆ ಯು ಆರ್ ಗ್ರೇಟ್ಫುಲ್, ಗ್ರಾಟಿಟ್ಯೂಡ್ ಫೀಲ್ ಆಗುತ್ತೆ. ಹೌದು ಹೌದು. ಸೊ ಇದು ನೀವು ಒಂದು ಡಿಸಿಷನ್ ಮಾಡಿದ್ರಿ, ಇಂಜಿನಿಯರಿಂಗ್ ಕಾಲೇಜ್ಗೆ ಬಂದ್ರಿ, ಎಲ್ಲ ಹರ್ಡಲ್ಸ್ನ ಕ್ರಾಸ್ ಮಾಡಿ ಯು ಸ್ಟಾರ್ಟೆಡ್ ಟು ಗೋ, ಮನೇಲಿ ಸಪೋರ್ಟ್ ಸಿಕ್ತು, ಅದ್ರ ಹಂಗೆ ನೀವು ಕ್ಲಿಯರ್ ಮಾಡ್ತಾ ಬಂದ್ರಿ. ಸಾಂಸ್ಕೃತಿಕ ಜೀವನ ಅಲ್ಲಿಗೆ ಸ್ಟಾಪ್ ಆಯ್ತಾ? ಸೆಕೆಂಡ್ PU ಏನು ನೀವು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಮತ್ತೆ ಡಿಗ್ರಿ ಕಾಲೇಜಲ್ಲಿ ಏನಾದರೂ? ಖಂಡಿತ 100% ನಿನ್ನ ಮಾತು ನಿಜ ಕನ್ನಯ್ಯ. ನನ್ನೆಲ್ಲ ಸಾಂಸ್ಕೃತಿಕ ಕ್ಷೇತ್ರ ಅನ್ನೋದೇನಿದೆ ಅದು PUCನಲ್ಲೇ ಆರಂಭ ಆಯಿತು, PUCನಲ್ಲೇ ನಿಂತು ಹೋಯ್ತು. ಯಾಕಂದರೆ ಅದು ಕಂಪ್ಲೀಟ್ಲಿ ಟೆಕ್ನಿಕಲ್ ಎಜುಕೇಷನ್ನು. ಜೊತೆಗೆ ಅಲ್ಲಿ ಕೂಡ ಸಾಂಸ್ಕೃತಿಕತೆ ಅನ್ನೋದು ಇದ್ರೂ ಕೂಡ ನನಗಲ್ಲಿ ಎಕ್ಸ್ಪೋಸ್ ಆಗಲಿಕ್ಕೆ ಅವಕಾಶಗಳು ಸಿಕ್ಕಲಿಲ್ಲ. ಬಹುಶಃ ಅಂಥ ಅವಕಾಶಗಳಿದ್ರೂ ಕೂಡ ನನಗೆ ಹೋಗಲಿಕ್ಕೆ ಆ ಸಮಯ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಮನೆ, ಕಾಲೇಜು, ಬಸ್ಸು, ಮನೆಯಿಂದ ಬಸ್ಸಿಗೆ ಹೊತ್ತಿದ್ರೆ ಸೀದಾ ಕಾಲೇಜು, ಕ್ಲಾಸ್ ಮುಗಿತಾ ಮತ್ತೆ ಸೀದಾ ಬಸ್ ಹತ್ತು ಸೀದಾ ಮನೆ, ಅಷ್ಟರಲ್ಲೇ ಇರ್ತಾ ಇದ್ದಿದ್ದು ನಾವು. ಇನ್ಯಾವುದೇ ಅಷ್ಟೇ. ನಮ್ಮ ಅಮ್ಮನೂ ಕೂಡ ಕಾಲೇಜಿಗೆ ಹೋಗ್ತಾಳೆ ಮಗಳು, ಕರಿಮಣಿ ಎಲ್ಲ ಹಾಕೊಂಡೋದ್ರೆ ಅಲ್ಲೆಲ್ಲ ಆಡ್ಕೊಳ್ತಾರೆ ಅಂತೇಳಿ ನಮ್ಮಮ್ಮ ಅಷ್ಟು ಬುದ್ಧಿವಂತೆ. ಈಗೇನ್ ನಾನು ಈಗ ಸರ ಹಾಕಿದೀನಿ, ನಂದು ಇದೇ ಮಾಂಗಲ್ಯ ಸರ, ಅವತ್ತಿಗೂ ಕೂಡ ಇದೇ ಡಿಸೈನು, ಇವತ್ತಿಗೂ ಇದೇ ಡಿಸೈನು, ಇಷ್ಟೇ ಪ್ಲೇನ್ ಮಾಡ್ಸಿರೋರು. ನಮ್ಮೆಲ್ಲ ಅವ್ರಿಗಿತ್ತಿರ್ದು ಕರಿಮಣಿ ಜೊತೆಗೆ ಮಾಂಗಲ್ಯ ಸರ ಮಾಡ್ಸಿದ್ರು. ನಮ್ಮಮ್ಮ ಮಾತ್ರ ಬುದ್ಧಿವಂತೆ, ಕಾಲೇಜಿಗೆ ಹೋಗ್ತಾಳೆ, ಕರಿಮಣಿ ಇದ್ರೆ ಅಲ್ಲೆಲ್ಲ ಆಡ್ಕೊಳ್ತಾರೆ ಅಂತ ಹೇಳಿ ಪ್ಲೇನ್ ಸರ ಮಾಡಿಸಿದ್ರು. ಅವ್ರು ಮಾಡ್ಕೊಟ್ಟಿದ್ದ ಡಿಸೈನ್ ನಾನು ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಇಲ್ಲಿಗೇನೋ ಸರ ಆಗೋಯ್ತು. ಸರಿ, ಕಾಲಿಗೆ ಕಾಲುಂಗ್ರ ಹಾಕೊಂಡಿರ್ತೀವಲ್ಲ, ಅದ್ ಗೊತ್ತಾಗತ್ತಲ್ಲ. ಯಾಕೆ ಗೊತ್ತಾದ್ರೆ ಏನ್ ತೊಂದರೆ ಇಲ್ಲ. ಬಟ್ ದ ಥಿಂಗ್ ಇಸ್, ನಿಮಗೆ ಗೊತ್ತಿರ್ಲಿಕ್ಕನ್ನಯ್ಯ, ನಂದು ಮದುವೆ ಆಗಿದ್ದು ಬಾಲ್ಯ ವಿವಾಹ. 17 ವರ್ಷ ನನಗಷ್ಟೇ. 1985 ಖಂಡಿತ, ನಾನು 1985 ನಾನು ಹುಟ್ಟಿದ್ದು ವರ್ಷ. 2002ಕ್ಕೆ ನನ್ ಮದುವೆ ಆಯ್ತು. 18 ತುಂಬಬೇಕಂತ 2003 ಆಗ್ಬೇಕಲ್ಲ. ನಮ್ಮ ಮನೆಯವ್ರಿಗೆ ಇವತ್ತಿಗೂ ಕಿಚಾಯಿಸ್ತಿರ್ತೀನಿ, ಏನಾದ್ರು ಸ್ವಲ್ಪ ಜೋರ್ ಮಾಡಿದ್ರೆ ನೀವ್ ಹಿಂಗೆ ಜೋರ್ ಮಾಡ್ತಾ ಇರಿ, ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನೀವು ನನ್ನನ್ನು ಬಾಲ್ಯ ವಿವಾಹ ಮಾಡ್ಕೊಂಡಿದ್ದೀರಾ ಅಂತೇಳಿ ಅಂತ. ಹಾಗೆ ಒಂಥರ ತಮಾಷೆಯಾಗಿ ಮಾಡ್ತಾ ಇರ್ತೀವಿ. ಹಾಗಾಗಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜಿಗೆ ಏನು ಹೋಗಿ ಸೇರ್ಕೊಂಡೆ. ಅವಾಗ ಇನ್ನು ನಂಗೆ 18 ವರ್ಷ ತುಂಬಿಲ್ಲ. ನಂಗೆ ಅವಾಗಲ್ಲಿ ಮದುವೆ ಆಗಿದೆ ಅಂತೇಳಿ ಯಾರೋ ಒಬ್ರಿಗೆ ಹೈಲಿ ಕ್ವಾಲಿಫೈಡ್ ಲೆಕ್ಚರರ್ಸ್ಗಳಿಗೆ ಗೊತ್ತಾಯ್ತು ಅಂದ್ರೆ ಪರಿಸ್ಥಿತಿ ಸಂದರ್ಭಗಳು ಬೇರೆ ರೀತಿನೂ ಆಗ್ಬಹುದು. ನಮ್ಮಮ್ಮಂಗೆ ಅದೊಂದು ರೀತಿ ಒಂದು ಚಿಕ್ಕ ಅಳುಕು ಕೂಡ ಇತ್ತು. ಕಾಲುಂಗ್ರ ಏನ್ ಮಾಡೋದು, ಹಂಗೂ ಏನ್ ಮಾಡಿದೆ, ಒಂದು 4 ದಿವಸ ನಮ್ಮಮ್ಮ ಏನ್ ಮಾಡಿದ್ರು, ಸ್ಟಾರ್ಟಿಂಗ್ನಲ್ಲಿ ನೀನು ಹೋಗೋವಾಗ ತೆಗ್ದಿಟ್ಬಿಟ್ಟು ನಿನ್ನ ಪರ್ಸೊಳಗಡೆ ಇಟ್ಕೊ, ನೀನು ಮತ್ತೆ ಬಂದ ತಕ್ಷಣ ಮತ್ತೆ ಹಾಕ್ಕೊಳ್ಳುವಂತೆ ಅಂತೇಳಿ ನಾನೇ ಅಮ್ಮನಿಗೆ ಹೇಳ್ದೆ, ಹಿಂಗೆ ಮಾಡ್ತೀನಿ ಅಮ್ಮ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ನಂಗೊಂಥರ ಮುಜುಗರ, ಎಲ್ಲರೂ ಆರಾಮಾಗಿ ಫ್ರೀಯಾಗಿ ಬರ್ತಾರೆ, ನಾನು ತಾಳಿ ಕಾಲುಂಗ್ರ ಎಲ್ಲ ಹಾಕೊಂಡು ಹೋಗೋದಂದ್ರೆ ಏನೋ ಒಂಥರ ಶೈ ಫೀಲು,
ಒಂಥರ ನಾಚಿಕೆ, ಏನೋ ಒಂಥರ ಮುಜುಗರ, ಅಂಜಿಕೆ. ಯಾರೋ ಒಬ್ರು ಹಾಗಿದ್ದಾರೆ ಅಂತಂದಾಗ ಜೊತೆಗಾರರು ಏನಾಗಲ್ಲ. ಮತ್ತು ನನಗೆ ಅವಾಗಿನ ಕಾಲದಲ್ಲಿ ಅಷ್ಟೊಂದು ಬೋಲ್ಡ್ನೆಸ್ಸು ಇಲ್ಲ. ಯಾರೇನಾರು ಅನ್ಕೊಂಡ್ಲಿ ಹೋಗ್ಲಿ ಬಿಡು ಅಂತ. ಇವತ್ತಿಗೆ ಅದ್ ಮಾಡ್ತೀನಿ, ಅನ್ಕೊಂಡ್ರೆ ನನ್ ಪಾಡು ಅಂತೇಳಿ. ಬಟ್ ಅವತ್ತಿಗೆ ಆ ಬೋಲ್ಡ್ನೆಸ್ ಇರಲಿಲ್ಲ. ಒಂಥರ ಅಂಜಿಕೆ, ಶೈ ಫೀಲು. ತೆಗೆದಿಟ್ಬಿಟ್ಟು ಪರ್ಸಲ್ಲಿ ಇಟ್ಕೊಂಡು ಇನ್ನೇನು ಬಸ್ಸಿಂದ ಇಳಿತಾ ಇದ್ದೀನಿ ಅಂದ ತಕ್ಷಣ ಮತ್ತೆ ಹಾಕೊಂಡು ಮನೆಗೆ ಬರ್ತಾ ಇದ್ದೆ. ಹಾಗೆಲ್ಲ ಆಗ್ತಿತ್ತು. ಒಂದು ದಿವಸ ಏನಾಯ್ತು, ಕಾಲುಂಗ್ರ ತೆಗೆದಿಟ್ಬಿಟ್ಟಿದ್ದೀನಿ, ಮನೆಗೆ ವಾಪಸ್ ಬರೋವಾಗ ಹಾಕೊಳ್ಳೋದು ಮರ್ತ್ಬಿಟ್ಟಿದ್ದೀನಿ. ನಮ್ಮ ಮನೆಗೆ ಅವತ್ತು ನಮ್ಮ ತಂದೆಯ ತಂಗಿ ಬಂದಿದ್ದಾರೆ, ಅತ್ತೆ ಬಂದಿದ್ದಾರೆ. ಅತ್ತೆ ನೋಡಿದ್ರು, ಏನೇನಾಗು ಕಾಲಲ್ಲಿ ಕಾಲುಂಗ್ರನೇ ಇಲ್ವಲ್ಲೇ ಅಂತಂದ್ರು. ಓ ಆಂಟಿ, ಹಿಂಗೆ ಕಾಲೇಜಿಗೆ ಹೋದಾಗ ತೆಗ್ದಿಟ್ಬಿಡ್ತೀನಿ, ಅಲ್ಲೆಲ್ಲ ನಂಗೆ ಒಂಥರ ಹಿಂಸೆ ಆಗುತ್ತೆ, ನಾನು ಹಕ್ಕಳದ್ ಮರ್ತ್ಬಿಟ್ಟಿದ್ದೀನಿ, ಇರು ಹಕ್ಕಳ್ತೀನಿ ಅಂತ ಹೇಳಂದ್ರು. ಅಷ್ಟೊತ್ತಿಗೆ ಅವ್ರು ಫುಲ್ಲು ರೇಗ್ಬಿಟ್ಟು, ಕಾಲುಂಗ್ರ ಯಾರು ನಂಗೆ ತೆಗ್ದಿಡ್ತಾರ, ಅಪ್ಶಕ್ನ ಅದು, ಹಂಗೆಲ್ಲ ತೆಗಿಬೇಡ, ಇರ್ಲಿ ಹಂಗೇನೆ ಅಂತೇಳಿ ಹೇಳಿದ್ರು. ಸರಿ ಜೋರು ಮಾಡ್ತಿದಾರಲ್ಲ, ಏನಿದು ಹಿಂಗೆ, ಏನು ತೆಗ್ದಿಟ್ಬಿಟ್ರೆ ಏನಾಗುತ್ತೆ ಅಂತ ನಾನು ಅವ್ರಿಗೆ ಬೈಕಳಕ್ಕೆ. ಬಟ್ ಪಾಪ ಅವ್ರೊಂದು ಸ್ವೀಟಾಗಿ ಒಂದು ಐಡಿಯಾನು ಕೊಟ್ರು, ಸಾಕ್ಸು ಕೊಟ್ರು. ಅದ್ರ ಜೊತೆಗೆ 2 ಐಡಿಯಾ ಕೊಟ್ರು. ನೀ ಹೇಳ್ದಂಗೆ ಸಾಕ್ಸ್ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋಗು, ನಿಂಗೆ ಅದು ಅನ್ಕಂಫರ್ಟಬಲ್ ಆಗುತ್ತೆ ಅಂತಂದ್ರೆ ಈ ಶೂ ಬರುತ್ತೆ, ಯು ಶೇಪ್ ಇಂದು ಶೂ ಬರುತ್ತೆ, ಆ ಬಾಟದಲ್ಲಿ ಸಿಗುತ್ತೆ, ಆ ಥರ ಶೂ ಹಾಕೊಂಡು ಹೋಗು. ಅಂದ್ರೆ ಕ್ಯಾನ್ವಾಸ್ ಶೂ ತರ ಎಲ್ಲ ಅಲ್ಲ, ಮುಂದಗಡೆ ಬೆರಳು ಕವರ್ ಆಗೋ ತರದ್ದು ಶೂ ಸಿಗುತ್ತೆ, ಅದನ್ನ ಹಾಕೊಂಡು ಹೋಗು. ನೀವು ಸಪೋರ್ಟಿವ್ ಏನಾಗಲ್ಲ, ಹಿಂಗ್ ಮಾಡು. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಈ ಹೆಣ್ಣು ಮಕ್ಕಳಿಗೆ ಈ ಪಂಚಭೂಷಣಗಳು ಅಂತ ಹೇಳ್ತಾರೆ. ಈ ಮೂಗುತಿ, ಆಮೇಲೆ ಹಣೆಬೊಟ್ಟು, ಆಮೇಲೆ ಕುತ್ತಿಗೆಗೆ ಸರ, ಕೈಗೆ ಬಳೆ, ಕಾಲಿಗೆ ಕಾಲುಂಗ್ರ. ಇದು ಪಂಚಭೂಷಣಗಳು ಒಂದು ಮುತ್ತೈದೆ ಅಂತ ಹೇಳೋದು. 5 ಥಿಂಗ್ಸ್ಗಳು ಹಾಕೊಂಡೇ ಇರ್ಬೇಕು ಅವರು ಮುತ್ತೈದೆ ಅಂತೇಳಿ. ಅದೇ ಮುತ್ತೈದೆ. ಒಂದು ಮೂಗ್ನತ್ತು, ಹಣೆ 2, ಸರ 3, ಕೈಬಳೆ 4, ಕಾಲುಂಗ್ರ 5. ಇವನ್ನೆಲ್ಲ ಧರಿಸಿರೋ ಅಂಥವಳೆ ಮುತ್ತೈದೆ ಅಂತ ಹೇಳಿ. ಹಾಗಾಗಿ ಅದು ಯಾವುದು ತೆಗೆದಿಡ್ಕೂಡ್ದು ಅಂತ ಹೇಳಿ. ಯಾಕಂದ್ರೆ ತುಂಬಾ ಸಂಪ್ರದಾಯಸ್ಥರಲ್ವಾ, ಆಚರಣೆ, ಅದು ಅವ್ರ ನಂಬಿಕೆಗೆ ನಾವು ವಿರೋಧ ಮಾಡಬಾರ್ದು. ಹಿಂಗೆ ಮಾಡು, ಹಂಗೆ ಮಾಡ್ಬೇಡ, ನಿನ್ನ ಮನೆ ಮುತ್ತೈದೆ, ನೀನು ಇವಾಗಿನೂ ಮದುವೆ ಆಗಿರೋದು, ಹಂಗೆಲ್ಲ ಮಾಡ್ಕೊಡ್ದು ಅಂತ. ಸರಿ, ಅವತ್ತೇ ಅವರೇ ಕರ್ಕೊಂಡೋಗಿ ಶೂ ತೊಗೊಂಡು ಅವ್ರ ಜೊತೆಗೇನೆ ಅವತ್ತಿಂದ ನಾನು ಶೂ ಹಾಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ. 4 ವರ್ಷ ನಾನು ಶೂ ಹಾಕೊಂಡು ಹೋಗಿದ್ದೀನಿ ಕಾಲೇಜಿಗೆ. ಅದೇ ಸ್ಲಿಪ್ಪರ್, ಸೇಮ್ ಸ್ಲಿಪ್ಪರ್, ನೋ ಚೇಂಜ್. ಹಾಗೆ ನಂದು ಇಂಜಿನಿಯರಿಂಗ್ ಕೂಡ ಸ್ಟಡೀಸ್ಗಳಾಗ್ತಾ ಹೋಗ್ತಿತ್ತು. ನೀ ಹೇಳ್ದಂಗೆ ಸಾಂಸ್ಕೃತಿಕ ಕ್ಷೇತ್ರ ಅಷ್ಟಕ್ಕಷ್ಟೇ. ಯಾಕಂದ್ರೆ ಸಮಾಜ ಎಲ್ಲ ತುಂಬಾ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಶುರುವಾಯಿತು. ಕೆಲವ್ರು ನಮ್ಮ ಅಮ್ಮಂಗೂ ಬಂದು ಹೇಳೋರು, ಅಯ್ಯೋ ಅವಳಿಗೆ ಇಷ್ಟು ವರ್ಷ, 3 ವರ್ಷ ಆಯ್ತು, 2 ವರ್ಷ ಆಯ್ತು, ಇನ್ನ ಮಗಿನ ಭಾಗ್ಯನೇ ಕಾಣ್ತಾ ಇಲ್ಲ, ಆಗುತ್ತೋ ಇಲ್ವೋ ಕಣೆ. ಕುಟುಂಬ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಹೆಂಗೆ ಸಮಾಜದಲ್ಲಿ ಇರ್ತೀವಿ ಅನ್ನೋದು ಎಕ್ಸಾಕ್ಟ್ಲಿ ಡಿಪೆಂಡ್ ಆಗುತ್ತೆ. ಓರ್ಗಿತ್ತೀರಂದ್ರೆ ಹೆಸರೇ ಇದೆಯಲ್ಲ, ವಾರಗಿತ್ತಿಯರು ಅಂತ ಹೇಳೋರ್ನೇ ಓರ್ಗಿತ್ತಿಯರು ಅಂತ ಹೇಳ್ತಾರೆ. 10th ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ರ್ಯಾಂಕ್ ಬಂದು, PUC ಅಷ್ಟೇ, JEE ಆಗಿ ಇವತ್ತು IIT ಗುವಾಹಟಿಲಿ ನಮ್ಮ ಚಿಕ್ಕಮಂಗ್ಳೂರು ಪ್ರತಿನಿಧಿಯಾಗಿ ಒಂದು ಇನ್ನು BE ಮುಗ್ದಿಲ್ಲ, ಇಷ್ಟು ಬೇಗ ಕೆಲ್ಸಕ್ಕೆ ಸೇರ್ಕೋಬೇಡ ನೀನು, ಫಸ್ಟ್ BE ಮುಗ್ಸು ಆಮೇಲೆ ಕೆಲ್ಸಕ್ಕೆ ಹೋಗುವಂತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೇರೆಂಟ್ಸ್ ಫ್ರೆಂಡ್ಸ್ ಆಗು ಇರ್ಬೋದು ಅನ್ನೋಕೆ ಇದು ನಿಜವಾದ ಉದಾಹರಣೆ. ಯು ಆರ್ ರಿಪೋರ್ಟಿಂಗ್ ಪ್ಲೇಸಸ್ ಚೆನ್ನೈ. ಅಲ್ಲಿ ನಮ್ಮ ಅಜ್ಜ ಇಂಟು ಮಾರ್ಕ್ ಹಾಕಿದ್ರು, ನೋ ರೈಟ್ ಮಾರ್ಕ್, ಓನ್ಲಿ ಇಂಟು ಮಾರ್ಕ್. ಗೋಲ್ಡ್ ಮೆಡಲಿಸ್ಟ್ ಆಗಿ ನೀವು ರ್ಯಾಂಕ್ ಅನ್ನ ಹೊರಗೆ ತರ್ತೀರಾ ಮಾಸ್ಟರ್ಸ್ ಅಲ್ಲಿ. UPSC KPSC ಆಗ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಬಟ್ ಐ ಗೇನ್ಡ್ ಸೆವರಲ್ ನಾಲೆಡ್ಜ್. ನಾಗಶ್ರೀ ರಿಸಲ್ಟ್ ನೋಡಿದ್ಯಾ ಅಂದ್ರು. ಇಲ್ಲ ಸರ್ ನೋಡಿಲ್ಲ ಅಂದೆ. ರ್ಯಾಂಕ್ ಬಂದಿದ್ಯಮ್ಮ ನಿನಗೆ? ನನ್ನ ಮಗ 7 ತಿಂಗಳಿಗೆ ಹುಟ್ಟ. ಅದೊಂದು ಟ್ರಾಜಿಡಿ ನಮ್ಮ ಜೀವನದಲ್ಲಿ. ಈ ಕಡೆ ಕಾಲೇಜು, ಈ ಕಡೆ ಗಂಡ ಮಕ್ಳನ್ನೆಲ್ಲ ನೋಡ್ಕೊಂಡು ರ್ಯಾಂಕ್ ತಗೊಳ್ಳೋದೇನು ಸುಲಭನಾ? ಅವ್ರು ಹೇಳ್ತಾರೆ ಅನ್ನೋದಕ್ಕೆಲ್ಲ ನಾವು ಸೊಪ್ಪಾಗ್ತಾ ಹೋದ್ರೆ. ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್ ದೊಡ್ಡಮ್ಮ.